ಇಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳ ಒಂದು ತರಗತಿಗೆ ಸ್ವಾಗತ. ಮುಖ್ಯವಾಗಿ ನಾವು ಹಿಂದಿನ ತರಗತಿಯಲ್ಲಿ ಈ ಕೃಷ್ಣೇಗೌಡನ ಆನೆ ಅಂತಕ್ಕಂಥ ಒಂದು ದೀರ್ಘಗತಿ ಭಾಗದಲ್ಲಿ ಬರ್ತಕ್ಕಂಥ ಒಂದು ಪಾತ್ರಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಮೊದಲಿಗೆ ದುರ್ಗಪ್ಪ ಮತ್ತು ನಾರಾಯಣಪ್ಪ ಇವರು ವಿದ್ಯುತ್ ಇಲಾಖೆಯ ಡಿಪಾರ್ಟ್ಮೆಂಟ್ನ ಲೈನ್ಮನ್ಗಳು, ಇನ್ನು ತಿಪ್ಪಣ್ಣ ಮತ್ತು ಶಂಕರಪ್ಪ ಆಗಿರ್ತಕ್ಕಂಥವರು ಟೆಲಿಫೋನ್ ಡಿಪಾರ್ಟ್ಮೆಂಟ್ನ ಲೈನ್ಮನ್ಗಳಾಗಿರ್ತಕ್ಕಂಥವ್ರು, ಟೆಲಿಫೋನ್ ಡಿಪಾರ್ಟ್ಮೆಂಟ್ ಲೈನ್ಮನ್ಗಳಾಗಿರ್ತಕ್ಕಂಥವ್ರು. ಅದರ ನಂತರ ಇಲ್ಲಿ ಕೃಷ್ಣೇಗೌಡ. ಕೃಷ್ಣೇಗೌಡ ಆನೆ ಅಂತಕ್ಕಂಥದ್ದು, ಆ ಒಂದು ಕೃಷ್ಣೇಗೌಡ ಆನೆ ಅಂತಕ್ಕಂಥದ್ದು ಕಾಡಿನಿಂದ ಇಳಿದು ತಂದು ಪಳಗಿಸಿದ ಒಂದು ಆನೆಯಲ್ಲ, ಘಟ್ಟದ ಕೆಳಗಿದ್ದಂತಹ ಕೂಳೂರು ಮಠದ ಮರಿ ಹಾಕಿರ್ತಕ್ಕಂತಹ ಒಂದು ಕೂಳೂರು ಮಠದ ಆನೆ ಹಾಕಿರ್ತಕ್ಕಂತಹ ಮರಿಗೆ ಕೃಷ್ಣೇಗೌಡರ ಬಳಿಯಿಂದ ಆನೆ ಹರಾಜಿನಲ್ಲಿ ಕೊಂಡುಕೊಂಡ ಮೇಲೆ ಕೃಷ್ಣೇಗೌಡರ ಆನೆ ಆಯಿತು ಅಂತಕ್ಕಂಥ ನಾವು ಇನ್ನೊಂದು ತರಗತಿಯಲ್ಲಿ ತಿಳಿದ್ವಿ. ಇದಾದ ನಂತರ ಆನೆಯ ಮಾವುತ ಆಗಿರ್ತಕ್ಕಂಥ ವೇಲಾಯುಧ, ಇವನು ದಿನದ 24 ಗಂಟೆಯೂ ಸಹ ಕುಡಿದೇ ಇರ್ತಾ ಇದ್ದಾನೆ. ಅದರ ಜೊತೆಗೆ ಆನೆಯ ಮಾವುತ ಅಂದ್ರೆ ಆನೆಯನ್ನ ಅದ್ಭುತದಲ್ಲಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಅಂತ ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಈ ಒಂದು ಪಾತ್ರಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಆ ಪಾತ್ರಗಳಂತಕ್ಕಂಥದ್ದು ತುಂಬಾ ಮುಖ್ಯ. ಆ ಪಾತ್ರಗಳು ಆ ಒಂದು ಅಧ್ಯಾಯದಲ್ಲಿ ಆ ಸನ್ನಿವೇಶದಲ್ಲಿ ಬರ್ತಾ ಹೋಗ್ತವೆ ಅಂತಕ್ಕಂಥದನ್ನ ನಾವು ಇಲ್ಲಿ ಮನಗಣಬೇಕಾಗಿದೆ ವಿದ್ಯಾರ್ಥಿಗೆ. ಇಲ್ಲಿ ಒಂದೇ ಒಂದು ವಿಚಾರವನ್ನು ನೀವು ಜ್ಞಾಪಕ ಇಟ್ಕೊಳ್ಬೇಕು. ಈ ಕೃಷ್ಣೇಗೌಡರ ಆನೆಯಲ್ಲಿ ಮುಖ್ಯವಾಗಿ ಎಲ್ಲ ಜನರಾಗಿರ್ತಕ್ಕಂಥವ್ರೆ ಮಾಡ್ತಾ ಇರತಕ್ಕಂಥ ಕೆಲಸಗಳು, ಆದ್ರೆ ಇಲ್ಲ ಸಲ್ಲದಂತ ಒಂದು ಆಪಾದನೆಗಳನ್ನ ಈ ನಾಯಿ ಮೇಲೆ ಈ ಒಂದು ಆನೆ ಮೇಲೆ ಹೊರಿಸ್ತಾರೆ. ಕಾರಣ ಜನರೇ ಮಾಡಿರ್ತಕ್ಕಂತಹ ಒಂದು ತಪ್ಪುಗಳನ್ನ ಆ ಬಾಯಿ ಇಲ್ಲದಂತಹ ಮೂಕ ಪ್ರಾಣಿಯಾಗಿರ್ತಕ್ಕಂತಹ ಕೃಷ್ಣೇಗೌಡರ ಆನೆಯ ಮೇಲೆ ಆಪಾದನೆಯನ್ನು ಹೊರಿಸ್ತಕ್ಕಂಥ ನಾವು ಈ ಕಥೆಯಲ್ಲಿ ನೋಡ್ತಾ ಹೋಗ್ತೀವಿ. ಅಂತಹ ಒಂದು ಸುಳ್ಳುಗಳನ್ನ ಪತ್ತೆ ಹಚ್ಚತಕ್ಕಂತಹ ಒಂದು ಕೆಲಸಗಳನ್ನ ಅಲ್ಲಿ ನಿರೂಪಕರಾಗಿರ್ತಕ್ಕಂಥ KP ಪೂರ್ಣಚಂದ್ರ ಅವರು ನಮಗೆ ಮಾಡ್ತಾ ಹೋಗ್ತಾರೆ. ಇದು ಇದರಲ್ಲಿ ಬರ್ತಕ್ಕಂಥ ಒಂದು ಒಟ್ಟು ಅಧ್ಯಾಯಗಳು 12 ಅಧ್ಯಾಯಗಳು ಬರ್ತಾ ಹೋಗ್ತವೆ. ಈ 12 ಅಧ್ಯಾಯಗಳಲ್ಲಿ ಮುಖ್ಯವಾಗಿ ಮೊದಲನೇ ಒಂದು ಅಧ್ಯಾಯ, ಈ ಮೊದಲನೇ ಒಂದು ಅಧ್ಯಾಯವನ್ನು ತೆಗೆದುಕೊಂಡಂತಹ ಒಂದು ಸಂದರ್ಭದಲ್ಲಿ ಏನು ವಿಚಾರಣೆ ಬರ್ತವೆ ಅಂತಕ್ಕಂಥದ್ದು. ಇಲ್ಲಿ ಫೋರ್ಡ್ ಜೀಪ್ ರಿಪೇರಿ ನಿರೂಪಕರಾಗಿರ್ತಕ್ಕಂಥ KP ಪೂರ್ಣಚಂದ್ರ ತೇಜಸ್ವಿ ಅವರು ತಮ್ಮ ಬಳಿ ಇರತಕ್ಕಂತಹ ಒಂದು ಫೋರ್ಡ್ ಅಂದ್ರೆ ಹಳೆ ಕಾಲದ ಒಂದು ಜೀಪ್ ಅನ್ನ ರಿಪೇರಿ ಮಾಡೋದನ್ನು ತೊಡಗಿರ್ತಾರೆ. ಯಾವ ರೀತಿ ಅಂತಕ್ಕಂಥದ್ದು ನಾವು ನೋಡೋಣ. ಇಲ್ಲಿ ಬಂದ್ರೆ ದುರ್ಗಪ್ಪನ ಒಂದು ಕೆಮ್ಮು ಅಂತಕ್ಕಂಥದ್ದು, ಕೃಷ್ಣೇಗೌಡನ ಆನೆ ಅಂತಕ್ಕಂಥದ್ದು, ಕೊಡಲಿ. ಇದರಲ್ಲಿ ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಒಂದು ಸಂದರ್ಭಗಳು, ಒಂದು ನಮ್ಮ ಕಡೆ ಕೆಮ್ಮು ಕಾಲಿನಲ್ಲಿ ಇದ್ದ ಹಾಗೆ ಬುಟ್ಟಿಗಟ್ಟಲೆ ಬಿದ್ದಿರುವ ಅದರಲ್ಲಿ ಅದನ್ನು ಸುತ್ತಿಗೆಯನ್ನು ಸಹ ಕರೀಬಹುದಿತ್ತು. ಯಾಕೆ ಈ ಒಂದು ಸನ್ನಿವೇಶಗಳು ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ ಅಂತಕ್ಕಂಥದ್ದು ಈಗ ಹೇಳ್ತೀನಿ ನೋಡಿ. ಪರೀಕ್ಷಾ ದೃಷ್ಟಿಯಿಂದ ತುಂಬಾ 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 ಇಂಪಾರ್ಟೆಂಟ್. ಪದ್ಯಭಾಗ ಮತ್ತು ಗದ್ಯಭಾಗವನ್ನ ನಾವು ಎಲ್ಲಿ ಕೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಆದ್ರೆ ದೀರ್ಘಗತಿ ಭಾಗದಲ್ಲಿ ಇಲ್ಲೇ ಕೇಳಬೇಕು. ದೀರ್ಘಗತಿ ಭಾಗದಲ್ಲಿ ಕೇಳಿದ್ರೆ ಅದೆಲ್ಲ ಕೇಳಬೇಕು, ಯಾವುದನ್ನು ಕೇಳೋದಕ್ಕೆ ಆಗೋದಿಲ್ಲ. ಪರೀಕ್ಷಾ ದೃಷ್ಟಿಯಿಂದ ವಿದ್ಯಾರ್ಥಿಗಳು ಹೆಚ್ಚು ಅಂಕವನ್ನು ಗಳಿಸೋದಕ್ಕೆ ಈ ದೀರ್ಘಗತಿಯ ತುಂಬಾ ಉಪಯುಕ್ತ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಇದರಲ್ಲಿ ಮೊದಲನೇ ಒಂದು ಅಧ್ಯಾಯ ಅಂತಕ್ಕಂಥದ್ದು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೀವು ಗಮನಿಸಬೇಕು. ಅಲ್ಲಿ ನಿರೂಪಕರಾಗಿರ್ತಕ್ಕಂಥ ಅಲ್ಲಿಂದ ಮುಂದುವರಿತಾ ಹೋಗುತ್ತೆ KP ಪೂರ್ಣಚಂದ್ರ ತೇಜಸ್ವಿ ಅವರಾಗಿರ್ತಕ್ಕಂಥವ್ರು. ಇಲ್ಲಿ ಆರಿಸಿದ ಒಂದು ಕೃತಿ ಈಗಾಗಲೇ ಹೇಳಿದ್ದೀನಿ, ಕಿರುಗೂರಿನ ಗೈಯಾಳಿಗಳು. ಆರಿಸಿದ ಒಂದು ಕೃತಿ ಕಿರುಗೂರಿನ ಗೈಯಾಳಿಗಳು. ಕಿರುಗೂರಿನ ಗೈಯಾಳಿಗಳು ಕಿರುಗೂರಿನ ಗೈಯಾಳಿಗಳು ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕು. ನನ್ನ ಹಳೆಯ ಫೋರ್ಡ್ ಜೀಪಿನ ಗೇರ್ ಬಾಕ್ಸ್ ಆಗಿಂದಾಗೆ ತೊಂದರೆ ಕೊಡುತ್ತಲೇ ಇರುತ್ತದೆ. ಅದನ್ನು ನಾನು ಸದಾ ರಿಪೇರಿ ಮಾಡುತ್ತಿರುವುದು ನೋಡಿ ಕೆಲವರು ಹಳೆಯ ಮಿಲಿಟರಿ ಜೀಪುಗಳ ಹಣೆ ಬರವೇ ಇಷ್ಟು. ಅದರ ಗೇರ್ ಬಾಕ್ಸ್ ತೆಗೆದು ಹಾಕಿ ಹೊಸ ಮಾಡೆಲಿನ ವೀಲರ್ಸ್ ಜೀಪ್ ಗೇರ್ ಬಾಕ್ಸ್ ಜೋಡಿಸ್ಬಿಡು ಎಂದು ನನಗೆ ಸಲಹೆ ಮಾಡಿದ್ರು. ಆದರೆ ನನಗೆ ಈ ಪುರಾತನ ಕಾಲದ ಜೀಪಿನ ಹಳೆಯ ಭಾಗಗಳನ್ನ ಬದಲಿಸಿ ಅದರ ಒರಿಜಿನಾಲಿಟಿ ಹಾಳು ಮಾಡುವುದು ಸರಿ ತೋರಲಿಲ್ಲ. ನನ್ನ ಈ ಒರಿಜಿನಾಲಿಟಿ ಉಳಿಸುವ ಪ್ರಯತ್ನದಿಂದ ತಿಂಗಳಿಗೊಮ್ಮೆ ಜೀಪಿನ ಹಳಿ ಬಿದ್ದು ಅದರ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವಂತಹ ಕೆಲಸದಲ್ಲಿ
ಕಾಯಮಾಗಿತ್ತು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ KP ಪೂರ್ಣಚಂದ್ರ ತೇಜಸ್ವಿ ಅವರ ಬಳಿ ಒಂದು ಹಳೆಯ ಫೋರ್ಡ್ ಅಂತಕ್ಕಂಥದ್ದು, ಹಳೆಯ ಫೋರ್ಡ್ FORD ಫೋರ್ಡ್ ಅಂತ ಕರಿತೀವಿ. ಸೊ ಈ ಮಿಲಿಟರಿ ಜೀಪ್ ತರ ಇರುತ್ತೆ, ಚಿಕ್ಕದಾಗಿ ಜೀಪ್ ಇರುತ್ತೆ. ಇದನ್ನ ಸವಾರವಾಗಿ ಗುಡ್ಡಗಾಡು ಪ್ರದೇಶಗಳಲ್ಲಿ, ಯಾಕಂದ್ರೆ ಈ KP ಪೂರ್ಣಚಂದ್ರ ತೇಜಸ್ವಿ ಅವರು ಶಿವಮೊಗ್ಗ ಜಿಲ್ಲೆಯ ಮೂಡಿಗೆರೆಯಲ್ಲಿ ಇರ್ತಕ್ಕಂಥದ್ದು. ಮೂಡಿಗೆರೆಯಲ್ಲಿ ಆ ಗುಡ್ಡಗಾಡು ಅಂತಕ್ಕಂಥ ಪ್ರದೇಶ ಜಾಸ್ತಿ ಇರುತ್ತೆ. ಆ ಗುಡ್ಡಗಾಡು ಪ್ರದೇಶಗಳಲ್ಲಿ ನಿಧಾನವಾಗಿ ಹತ್ತಬೇಕಾದ್ರೆ ಈ ಜೀಪ್ ಅನ್ನ ನಾವು ಬಳಸ್ತೀವಿ. ಹಳೆ ಕಾಲ ಇರ್ತಕ್ಕಂಥ ಒಂದು ಜೀಪ್ ಅಂತಕ್ಕಂಥದ್ದು ಅದರ ಹಳೆ ಬರವೇ ಇಷ್ಟು ಅಂತ ಹೇಳ್ತಾನೆ. ಕಾರಣ ಇಲ್ಲಿ ಆಗಿಂದಾಗಲೇ ಅದು ತೊಂದರೆ ಕೊಡುತ್ತಲೇ ಇರುತ್ತೆ ಅಂತ ನೀವು ನೋಡಿರ್ಬೇಕು. ಹಿಂದಿನ ಕಾಲದಲ್ಲಿ ಇದ್ದಂತಹ ಒಂದು ಜೀಪ್ಗಳಾಗಿರ್ಬೋದು, ಅಥವಾ ಹಿಂದಿನ ಕಾಲದಲ್ಲಿ ಇರ್ತಕ್ಕಂಥ ಒಂದು ಕಾರುಗಳಾಗಿರ್ಬೋದು, ಒಂದು 50 ಕಿಲೋಮೀಟರ್ ಹೋಗಿದ ತಕ್ಷಣ ಇಂಜನ್ ನಲ್ಲಿ ಹೊಗೆ ಬಂದ್ಬಿಡ್ತಾ ಇತ್ತು. ಆ ಇಂಜನ್ ಅಲ್ಲಿ ಹೊಗೆ ಬಂದ್ಬಿಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಕಾರನ್ನು ನಿಲ್ಲಿಸಿ ನಾವು ಯಾವ್ದಾದ್ರು ಕೆರೆ ಕುಂಟೆನೋ ಉಳ್ಕೊಂಡು ಹೋಗಿ ನೀರನ್ನ ತರಬೇಕಾಯ್ತು. ಆ ನೀರನ್ನ ತಂದು ರೇಡಿಯೇಟರ್ಗೆ ಹಾಕಿ ಹಾಕಿ ಅನಂತರನೂ ಸಹ ಅದು ಸ್ಟಾರ್ಟ್ ಆಗಿಲ್ಲ ಅಂತಂದ್ರೆ ಯಾರಾದ್ರೂ ಹಿಂದಗಡೆಯಿಂದ ತಳ್ಳಿಕೊಡಬೇಕಾಗಿತ್ತು. ಅಂತ ಒಂದು ಫೋರ್ಡ್ ಜೀಪ್ ಅಂತಕ್ಕಂಥದ್ದು KP ಪೂರ್ಣಚಂದ್ರ ತೇಜಸ್ವಿ ಅವರ ಹತ್ರ ಇತ್ತು. ಆ ಜೀಪ್ ಆಗಿಂದಾಗಲೇ ತೊಂದರೆ ಕೊಡ್ತಾನೆ ಇರುತ್ತದೆ. ಯಾವಾಗ ನೋಡಿದ್ರು ಸಹ ಅದು ತೊಂದರೆ ಕೊಡ್ತಾನೆ ಇತ್ತು, ಅಂದ್ರೆ ರಿಪೇರಿ ಬರ್ತಾನೆ ಇತ್ತು. ಹಾಗಾಗಿ ಈ ಹಳೆ ಜೀಪ್ಗಳ ಹಳೆ ಬರವೇ ಇಷ್ಟು. ಹಾಗಾಗಿ ಹೊಸ ವೀಲರ್ಸ್ ಮಾಡೆಲ್ಸ್ ನ ಗೇರ್ ಬಾಕ್ಸ್ ನ ಅದಕ್ಕೆ ಜೋಡಿಸ್ಬಿಡು ಎಂದು ಕೆಲವರು ಸಲಹೆ ನೀಡ್ತಾ ಇದ್ರು. ಅಯ್ಯೋ ಯಾವ ಏನ್ ರಿಪೇರಿ ಮಾಡ್ತೀರಾ ಸರ್, ಈ ಹಳೆ ಒಂದು ಜೀಪ್ಗಳ, ಈ ಹಳೆ ಮಿಲಿಟರಿ ಜೀಪ್ಗಳ ಹಳೆ ಬರವೇ ಇಷ್ಟು. ಹಾಗಾಗಿ ಹೊಸ ವೀಲರ್ಸ್ ಗೇರ್ ಬಾಕ್ಸ್ ನ ಅದಕ್ಕೆ ಜೋಡಿಸ್ಬಿಡಿ, ಹೊಸ ವೀಲರ್ಸ್ ಗೇರ್ ಬಾಕ್ಸ್ ನ ಅದಕ್ಕೆ ಜೋಡಿಸ್ಬಿಡಿ ಅಂತ ಸಲಹೆ ನೀಡ್ತಾ ಇರಬೇಕಾದ್ರೆ ಇಲ್ಲಿ ಲೇಖಕರಿಗೆ ಇದರ ಆ ಒಂದು ಹಳೆ ಜೀಪಿನ ಒರಿಜಿನಾಲಿಟಿಯನ್ನ ಹಾಳು ಮಾಡತಕ್ಕಂಥ ಅವರಿಗೆ ಸರಿ ತೋರಲಿಲ್ಲ ಅಂತ ಹೇಳ್ತಾರೆ. ಆ ಹಳೆ ಜೀಪಿನ ಒಂದು ಭಾಗಗಳನ್ನ ಬಿಡಿಸಿ ಅದರ ಒರಿಜಿನಾಲಿಟಿಯನ್ನ ಹಾಳು ಮಾಡತಕ್ಕಂಥ ಲೇಖಕರಿಗೆ ಸರಿ ತೋರಿಸಲಿಲ್ಲ. ಹಾಗಾಗಿ ಅವರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಜೀಪಿನ ತಿಂಗಳಿಗೊಮ್ಮೆ ಜೀಪಿನ ಹಳಿ ಬಿದ್ದು ಅದರ ಗೇರ್ ಬಾಕ್ಸ್ ಅನ್ನ ಬಿಚ್ಚಿ ರಿಪೇರಿ ಮಾಡತಕ್ಕಂತಹ ಕೆಲಸದಲ್ಲಿ ಕಾಯಮಾಗಿದ್ರು, ನಿರತರಾಗಿದ್ರು. ಯಾರು? ನಿರೂಪಕರಾಗಿರ್ತಕ್ಕಂಥ KP ಪೂರ್ಣಚಂದ್ರ ತೇಜಸ್ವಿ. ಅಂದ್ರೆ ನಿರೂಪಕರಿಂದಲೇ ಈ ಒಂದು ಕಥೆ ಮುಂದುವರಿತಾ ಹೋಗುತ್ತೆ. KP ಪೂರ್ಣಚಂದ್ರ ತೇಜಸ್ವಿ ಅವರ ಹತ್ರ ಒಂದು ಹಳೆ ಕಾಲದಂತಹ ಒಂದು ಫೋರ್ಡ್ ಅಂತಕ್ಕಂಥ ಜೀಪ್ ಅಂತಕ್ಕಂಥದ್ದು ಇತ್ತು. ಈ ಜೀಪ್ ಆಗಿಂದಾಗಲೇ ತೊಂದರೆ ಕೊಡುತ್ತಲೇ ಇತ್ತು, ಅಂದ್ರೆ ಯಾವಾಗ ನೋಡಿದ್ರು ಅದು ರಿಪೇರಿ ಅಂತಕ್ಕಂಥದ್ದು ಬರ್ತಾನೆ ಇತ್ತು. ಅದನ್ನು ನೋಡಿದಂತಹ ಕೆಲವರು ಈ ಮಿಲಿಟರಿ ಜೀಪ್ಗಳ ಹಳೆ ಬಹಳೆ ಇಷ್ಟು, ಹಾಗಾಗಿ ಅದಕ್ಕೆ ಹೊಸ ವೀಲರ್ಸ್ ಮಾಡೆಲಿನ ಗೇರ್ ಬಾಕ್ಸ್ ಅನ್ನ ಜೋಡಿಸ್ಬಿಡಿ ಅಂತ ಸಲಹೆ ಮಾಡ್ತಾ ಇದ್ರು. ಆದ್ರೆ ಪುರಾತನ ಕಾಲದ ಅದರ ಒರಿಜಿನಾಲಿಟಿಯನ್ನ ಹಾಳು ಮಾಡತಕ್ಕಂಥದ್ದು ಸರಿ ಕಾಣಲಿಲ್ಲ. ಯಾರಿಗೆ? KP ಪೂರ್ಣಚಂದ್ರ ತೇಜಸ್ವಿ ಅವರಿಗೆ. ಅದಕ್ಕಾಗಿ ಅದರ ಒರಿಜಿನಾಲಿಟಿಯನ್ನ ಹಾಳು ಮಾಡಬಾರ್ದು, ಅದನ್ನ ಉಳಿಸಬೇಕು ಅಂತಕ್ಕಂಥ ಒಂದು ಪ್ರಯತ್ನದಿಂದ ಅವ್ರು ಏನ್ ಮಾಡ್ತಾ ಇದ್ರು, ತಿಂಗಳಿಗೊಮ್ಮೆ ಜೀಪಿನ ಹಳಿ ಬಿದ್ದು ಅದರ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವಂತಹ ಕೆಲಸದಲ್ಲಿ ಕಾಯಂತರಾಗಿದ್ರು. ಯಾರು? KP ಪೂರ್ಣಚಂದ್ರ ತೇಜಸ್ವಿ ಅವರು. ಇಲ್ಲಿ ಒಂದೊಂದು ಪ್ರಶ್ನೆ ವೆರಿ 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 ಇಂಪಾರ್ಟೆಂಟ್. ನಿರೂಪಕರಿಗೆ ಯಾವ ಕೆಲಸ ಕಾಯಮಾಗಿತ್ತು ಅಂತ ವನವಾಸ ಕೇಳ್ತಾನೆ. ತಿಂಗಳಿಗೊಮ್ಮೆ ಜೀಪಿನ ಹಳಿ ಬಿದ್ದು ಅದರ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವ ಕೆಲಸ ಕಾಯಮಾಗಿತ್ತು. ಅಲ್ಲಿ ಹಳಿ ಅಂದ್ರೆ, ಹಳಿ ಅಂತಕ್ಕಂಥ ಪದ ಒಂದರ್ಥ ಪಾದ, ನಂದ ಹಳತೆ, ಕೆಳಗೆ ಅಂತಲೂ ಸಹ ಬರ್ತಾ ಹೋಗುತ್ತೆ. ಕೆಳಗೆ ಹಳಿ ಅಂದ್ರೆ ಪಾದ, ಇನ್ನೊಂದಂತ ಹಳತೆ ಅಂದ್ರೆ ಇದು ಫಸ್ಟ್ ಎರಡು ಬರುತ್ತೆ. ಹಳಿ ಉಡಿದಿರದ ಕೈದ ನಂತರ ಅಡಿಗಳಿಗೆ, ಅಡಿ ಅಂದ್ರೆ ಪಾದ ಅಂತಕ್ಕಂಥದ್ದು. ಇನ್ನೊಂದರ್ಥ ಹಳದೆ, ಒಂದಡಿ, ಎರಡಡಿ, ಮೂರಡಿ, ಇದು ನಾನಾರ್ಥ ಪದಕ್ಕೆ ಬರ್ತಾ ಹೋಗುತ್ತೆ. ಅಂದ್ರೆ ಲೇಖಕರಿಗೆ ಯಾವ ಕೆಲಸ ಕಾಯಮಾಗಿತ್ತು? ತಿಂಗಳಿಗೊಮ್ಮೆ ಜೀಪಿನ ಹಳಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವ ಕೆಲಸ ಕಾಯಮಾಗಿತ್ತು. ಈಗ ಕೆಲವರು ನೋಡಿರ್ಬೇಕು, ಕೆಲವರಂತ ಇವಾಗ ಹಳೆ ಕಾಲದಲ್ಲಿ ಇರ್ತಕ್ಕಂಥ ಹಗ್ಗ ಜೀಪ್ ಆಗಿರ್ಬೋದು ಅಥವಾ ಕೆಲವೊಂದು ದ್ವಿಚಕ್ರ ವಾಹನಗಳಾಗಿರ್ಬೋದು, ಹಳೆ ಕಾಲದಲ್ಲಿರ್ತಕ್ಕಂತಹ ದ್ವಿಚಕ್ರ ವಾಹನಗಳನ್ನ ಇವತ್ತು ಸಹ ಅದನ್ನೇ ಓಡಿಸ್ತಾರೆ. ಅಂದ್ರೆ ಅದು ಜಾಸ್ತಿ ರಿಪೇರಿ ಬರ್ತಾ ಇರುತ್ತೆ. ಆ ರಿಪೇರಿ ಬಂದ್ರೂ ಸಹ
ಅದು ಒರಿಜಿನಾಲಿಟಿಯನ್ನು ಹಾಳು ಮಾಡೋದಕ್ಕೆ ಅವರು ಸಹಿಸೋದಿಲ್ಲ. ಅದನ್ನೇ ಸರಿ ಓಡಿಸ್ಕೊಂಡು ಅದರಲ್ಲೇ ಓಡಿಸ್ಕೊಂಡು ಬರ್ತಾರೆ. ಕಾರಣ ಪುರಾತನ ಕಾಲದ ಒಂದು ಒರಿಜಿನಾಲಿಟಿಯನ್ನು ನಾವು ಇಟ್ಕೋಬೇಕು, ಹಾಳು ಮಾಡಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ. ಈಗ ಒಂದು ಉದಾಹರಣೆ, ನಮ್ಮ ಮಾವ ಇದ್ದಾರೆ. ನಮ್ಮ ಮಾವ ಒಂದು ಸೈಕಲ್ ಅನ್ನು ಇಟ್ಕೊಂಡಿದ್ದಾರೆ. ಸುಮಾರು 30 ವರ್ಷಗಳ ಕಾಲ, 30 ವರ್ಷಗಳಿಂದ ಆ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಆ ಸೈಕಲ್ ಅಲ್ಲಿ 2 ಸೈಕಲ್ನ ಎರಡೂ ಬದಿಗಳಿಗೆ 2 ಕ್ಯಾನ್ಗಳನ್ನ, ದೊಡ್ಡ ಕ್ಯಾನ್ಗಳನ್ನ ಸಹ ಎತ್ಕೊಂಡು ಹೋಗಿ ಆ ಸೈಕಲ್ಗೆ ತೂಗು ಆಗ್ತಕ್ಕಂಥ ಒಂದು ಸೈಡ್ಗಳಲ್ಲಿ ಇರ್ತಕ್ಕಂಥ ಒಂದು ಕಬ್ಬಿಣಿಗೆ ಏನಾಗುತ್ತದೆ, ಸೌದೋಗ್ಬಿಡುತ್ತೆ. ಆ ಸೌದೋದ್ರೂ ಸಹ 30 ವರ್ಷದಿಂದ ಅದೇ ಸೈಕಲ್ ಅನ್ನ ಇಟ್ಟಿದ್ದಾರೆ. ಕಾರಣ ಅವರ ಅಪ್ಪನ ಕಾಲದಲ್ಲಿ ಇದ್ದಂತಹ ಒಂದು ಸೈಕಲ್ ಅದು. ಆ ಸೈಕಲ್ ನಲ್ಲೇ ನಾನು ಇಷ್ಟು ದೊಡ್ಡಕ್ಕೆ ಆಗಿರತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಆ ಸೈಕಲ್ ನ ಒರಿಜಿನಾಲಿಟಿಯನ್ನು ಹಾಳು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದನ್ನೇ ಏನ್ ಮಾಡ್ತಾರೆ, ಪ್ರತಿ ದಿವಸ ರಿಪೇರಿ ಮಾಡ್ಕೊಂಡು ಇವತ್ತಿಗೂ ದ್ವಿಚಕ್ರ ವಾಹನಗಳು ಎಷ್ಟೇ ಬಂದಿರ್ಲಿ ಆ ಸೈಕಲ್ ನಲ್ಲಿ ಹಾಲನ್ನ ಎತ್ಕೊಂಡು ಹೋಗ್ತಾರೆ. ಕಾರಣ ಪುರಾತನ ಕಾಲದ ಒರಿಜಿನಾಲಿಟಿಯನ್ನು ಹಾಳು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವತ್ತಿಗೂ ಕೆಲವರು ಈ ಬಜಾಜ್ ಮೊದಲಿಗೆ ಬಂದಂತಹ ಒಂದು ಬಜಾಜ್ ಅಂತಕ್ಕಂಥ ಒಂದು 2 ವೀಲರ್ಸ್ ಏನಿದೆ ದ್ವಿಚಕ್ರ ವಾಹನ, ಅವನ್ನ ಇವತ್ತು ಸಹ ಮನೆಯಲ್ಲಿ ಉಳಿಸ್ಕೊಂಡಿದ್ದಾರೆ ಕೆಲವರು. ಕಾರಣ ಇದು ನಮ್ಮ ಅಪ್ಪ ಕಾಲದ್ದು, ಇದು ನಮ್ಮ ತಾತ ಕಾಲದ್ದು ಅಂತ ಹೇಳ್ಬಿಟ್ಟು ಅದರ ಪುರಾತನ ಕಾಲದ ಒರಿಜಿನಾಲಿಟಿಯನ್ನು ಉಳಿಸ್ಕೊಂಡಿದ್ದಾರೆ. ಆ ಪುರಾತನ ಕಾಲದ ಒರಿಜಿನಾಲಿಟಿಯನ್ನ ಹಾಳು ಮಾಡಬಾರದು ಅಂತಕ್ಕಂಥ ಉದ್ದೇಶದಿಂದ ಯಾರು KP ಪೂರ್ಣಚಂದ್ರ ತೇಜಸ್ವಿ ತಿಂಗಳಿಗೊಮ್ಮೆ ಜೀಪಿನ ಹಳಿ ಬಿದ್ದು ಅದರ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವಂತಹ ಕೆಲಸದಲ್ಲಿ ಕಾಯಂ ನಿರತರಾಗಿರ್ತಾರೆ. ಈ ಕಾಯಂ ನಿರತರಾಗಿರ್ಬೇಕಾದ್ರೆ ಏನಾಗುತ್ತೆ ನೋಡಿ, ಆವತ್ತು ಜೀಪಿನ ಹಳಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ರಿಪೇರಿಯಲ್ಲಿ ತೊಡಗಿರಬೇಕಾದ್ರೆ ಅಂದ್ರೆ KP ಪೂರ್ಣಚಂದ್ರ ತೇಜಸ್ವಿ ಯಾವ ಕೆಲಸದಲ್ಲಿ ಕಾಯಂ ನಿರತರಾಗಿದ್ದಾರೆ, ತಿಂಗಳಿಗೊಮ್ಮೆ ಜೀಪಿನ ಹಳಿ ಬಿದ್ದು ಅದರ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವ ಕೆಲಸದಲ್ಲಿ ಕಾಯಂ ನಿರತರಾಗಿದ್ದಾರೆ. ಆವತ್ತು ಜೀಪಿನ ಹಳಿ ಬಿದ್ದುಕೊಂಡು ಗೇರ್ ಬಾಕ್ಸ್ ಬಿಚ್ಚುವಂತಹ ಕೆಲಸದಲ್ಲಿ ನಿರತರಾಗಿರಬೇಕಾದ್ರೆ ಯಾರು KP ಪೂರ್ಣಚಂದ್ರ ತೇಜಸ್ವಿ ಇರಬೇಕಾದ್ರೆ 2 ಕಾಕಿ ಪ್ಯಾಂಟ್ ದಾರಿಗಳು ನನ್ನಂತ ಬರುತ್ತಿರುವುದು ನನಗೆ ಜೀಪಿನ ಹಳಿಯಿಂದ ಕಾಣಿಸಿದ. 2 ಕಾಕಿ ಪ್ಯಾಂಟ್ ದಾರಿಗಳು ಅಂದ್ರೆ ಈಗಾಗಲೇ ಕೆಳಗಡೆ ಮಲ್ಕೊಂಡು ಏನ್ ಬಿಚ್ತಾ ಇದ್ದಾರೆ, ಗೇರ್ ಬಾಕ್ಸ್ ಅನ್ನ ಬಿಚ್ತಾ ಇದ್ದಾರೆ. ಯಾರು KP ಪೂರ್ಣಚಂದ್ರ ತೇಜಸ್ವಿ ಬಿಚ್ತಾ ಇರಬೇಕಾದ್ರೆ ಯಾರೋ 2 ಕಾಕಿ ಪ್ಯಾಂಟ್ ದಾರಿಗಳು ಅಂದ್ರೆ 2 ಕಾಕಿ ಸಮವಸ್ತ್ರವನ್ನ ಧರಿಸಿರ್ತಕ್ಕಂತಹ ವ್ಯಕ್ತಿಗಳು ತನ್ನತ್ತ ಬರುತ್ತಿರುವುದು ಜೀಪಿನ ಹಳಿಯಿಂದಲೇ ಕಾಣಿಸ್ತು, ಜೀಪಿನ ಕೆಳಗಡೆಯಿಂದಲೇ ಕಾಣಿಸ್ತು. ಅಂದ್ರೆ ಈಗ ಜೀಪಿನ ಕೆಳಗಡೆ ಗೇರ್ ಬಾಕ್ಸ್ ಬಿಚ್ತಾ ಇರಬೇಕಾದ್ರೆ ನಿರೂಪಕರಿಗೆ ಅವ್ರ ತಲೆ ಕಾಣಿಸೋದಿಲ್ಲ. ಏನ್ ಕಾಣಿಸುತ್ತೆ, ಅವ್ರ ದೇಹ ಮತ್ತು ಕಾಲು ಅಂತಕ್ಕಂಥ ಕಾಲುಗಳು ಕಾಣಿಸ್ತಾ ಇದೆ. ಆ ಕಾಲುಗಳು ಏನ್ ಧರಿಸಿದೆ, ಕಾಕಿ ಪ್ಯಾಂಟ್ ದಾರಿಗಳು ಅಂದ್ರೆ ಕಾಕಿ ಸಮವಸ್ತ್ರವನ್ನ ಧರಿಸಿರ್ತಕ್ಕಂತಹ ವ್ಯಕ್ತಿಗಳು ಆ ನಿರೂಪಕರಿಗೆ ಬರುತ್ತಿರುವುದು ಜೀಪಿನ ಕೆಳಗಡೆಯಿಂದಲೇ ಕಾಣಿಸುತ್ತೆ. ಕಾಣಿಸ್ಬೇಕಾದ್ರೆ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ತಟ್ಟನೆ ಜ್ಞಾಪಕಕ್ಕೆ ಬಂದ ಗಾಬರಿಯಾದ್ರು. ಅವು ಗುಡ್ಸಿದ ಕಾಲಗಳಾದ್ರಿಂದ ಬೇರೆ ಯಾವ ಡಿಪಾರ್ಟ್ಮೆಂಟ್ ಎಂದು ಬೋಟಗಳನ್ನು ಬಿಚ್ಚುತ್ತಾ ಹಾಗೇ ಯೋಚಿಸಿದೆ. ಅಂದ್ರೆ ಯಾವಾಗ KP ಪೂರ್ಣಚಂದ್ರ ತೇಜಸ್ವಿ ಅವರು ಆ ಗೇರ್ ಬಾಕ್ಸ್ ಅನ್ನ ಬಿಚ್ಚಿ ರಿಪೇರಿ ಮಾಡ್ತಾ ಇರಬೇಕಾದ್ರೆ ಯಾರೋ 2 ವ್ಯಕ್ತಿಗಳು ಕಾಕಿ ಸಮವಸ್ತ್ರವನ್ನು ಧರಿಸತಕ್ಕಂತ 2 ವ್ಯಕ್ತಿಗಳು ಆ ನಿರೂಪಕರ ಬಳಿ ಬರುತ್ತಿರುವುದು ಕಾಣಿಸ್ತು. ಆ ಕಾಣಿಸ್ತಾ ಇರಬೇಕಾದ್ರೆ ಆ ನಿರೂಪಕರಿಗೆ KP ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ತಟ್ಟನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಕ್ಕಂಥ ನೆನಪು ಬರುತ್ತೆ. ಕಾಕಿ ಡ್ರೆಸ್, ಕಾಕಿ ಯೂನಿಫಾರ್ಮ್ ಅಂದ ತಕ್ಷಣ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಕ್ಕಂಥ ನೆನಪು ಬರುತ್ತೆ KP ಪೂರ್ಣಚಂದ್ರ ತೇಜಸ್ವಿಗೆ. ಆದ್ರೆ ಅವು ಬೂಟ್ಸ್ ಇಲ್ಲದ ಕಾಲಗಳಾದ್ರಿಂದ ಸಾಮಾನ್ಯವಾಗಿ ಇಲ್ಲಿ ಪೊಲೀಸ್ ಅಧಿಕಾರಿ ಅವನ ನಿಜವಾದ ಪೊಲೀಸ್ ಅಧಿಕಾರಿ ಅಂತಂದ್ರೆ ಅವನಿಗೆ ಕಾಕಿ ಸಮವಸ್ತ್ರ ಇರಬೇಕು. ಆ ಕಾಕಿ ಸಮವಸ್ತ್ರಗೆ ತಗ್ಗಟ್ಟಾಗಿ ಯಾವ್ದಿರ್ಬೇಕಂತಂದ್ರೆ ಶೂಸ್ ಅಂತಕ್ಕಂಥದ್ದು ಇರಲೇಬೇಕು. ಆ ಶೂಸ್ ಧರಿಸಿಲ್ಲ ಅಂದ್ರೆ ಪೊಲೀಸ್ಗೆ ಅನ್ಲಾಯಕ್ ಅಂತಕ್ಕಂಥದ್ದು. ಅದಕ್ಕಾಗಿ ಅವರು ಶೂಸ್ ಅನ್ನ ಧರಿಸಿರೋದಿಲ್ಲ. ಆಗ ಇವರಿಗೆ ಅಯ್ಯೋ ಯಾವ್ದೋ ಬೇರೆ ಡಿಪಾರ್ಟ್ಮೆಂಟ್ ಅವ್ರು ಬಿಡು ಅಂತ ಹೇಳ್ಬಿಟ್ಟು ತಮ್ಮ ಪಾಡಿಗೆ ತಾವು ಮತ್ತೆ ಆ ಗೇರ್ ಬಾಕ್ಸ್ ಅನ್ನ ಬಿಚ್ಚೋದಕ್ಕೆ ಹೋಗ್ತಾರೆ. ಯಾರು ನಿರೂಪಕರಾಗಿರ್ತಕ್ಕಂಥ KP ಪೂರ್ಣಚಂದ್ರ ತೇಜಸ್ವಿ ಹೋಗ್ಬೇಕಾದ್ರೆ ನೋಡಿ ಬಂದಾದ ನಾನು ಜೀಪಿನ ಹಳಿ ಇದ್ದಿದ್ರಿಂದ ಅವನು ಬಂದುದನ್ನು ಗಮನಿಸಲು ಬಂದು ಬಗೆದು 1-2 ಬಾರಿ ಕೆಮ್ಮಿದ ಅಂತ. ಅಂದ್ರೆ ಈಗಾಗಲೇ ಅವರು ಬಂದಂತಹ ವ್ಯಕ್ತಿ ನಾನು ಬಂದಿರೋದನ್ನ ಈ KP ಪೂರ್ಣಚಂದ್ರ ತೇಜಸ್ವಿ ಅವರು ಗಮನಿಸಿಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದು ತಿಳಿದು 1-2 ಸಾರಿ ಕೆಮ್ಮಿದ ಅಂತ. ಆ ಕೆಮ್ಮಬೇಕಾದ್ರೆ ನೋಡಿ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದಾಗೆ ವೆರಿ ಇಂಪಾರ್ಟೆಂಟ್ ಸಂದರ್ಭ ಅಂಡರ್ಲೈನ್ ಮಾಡ್ಕೊಳ್ಳಿ. ನೋಡಿ
ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಅಂದ್ರೆ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ. ಯಾಕೆ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಅಂತಂದ್ರೆ ಅಲ್ಲಿ ಉತ್ತರ ಹೇಳ್ತಾರೆ ನೋಡಿ. ಈಗ ಮನೆಯ ಬಳಿ ಯಾರು ಕಣ್ಣಿಗೆ ಬೀಳದಿದೆ ಕೆಮ್ಮಿ ಕ್ಯಾಕರಿಸಿ ಗಲಾಟೆ ಮಾಡುತ್ತಾರೆ. ಮನೆಯ ಬಳಿ ಯಾರು ಕಣ್ಣಿಗೆ ಕಾಣದಿದ್ರೆ ಕೆಮ್ಮಿ ಕ್ಯಾಕರಿಸಿ ಗಲಾಟೆ ಮಾಡುತ್ತಾರೆ. ಯಾಕೆ? ಬಹುಶಃ ಭಾಷೆಯನ್ನ ಉಪಯೋಗಿಸಿ ಕರೆಯಬೇಕೆಂದಾದ್ರೆ ಕೆಲವು ತೊಂದರೆಗಳಿವೆ ಎಂದು ತೋರುತ್ತಾರೆ. ಆ ತೊಂದರೆಗಳೇನು? ಮನೆಯವರ ಹೆಸರೇನು, ಹೆಸರಿನಿಂದ ಕರೆಯಬೇಕು, ಸ್ವಾಮಿ ಎನ್ನಬೇಕು, ಬಹುವಚನ ಉಪಯೋಗಿಸಬೇಕು ಅಥವಾ ಏಕವಚನವ ಭಾಷೆ ಉಪಯೋಗಿಸಿ ಕರೆಯಬೇಕೆಂದ್ರೆ ಏನೆಲ್ಲಾ ಬಿಕ್ಕಟ್ಟುಗಳನ್ನು ಎದುರಿಸಬೇಕು. ಅದರ ಬದಲು ಒಂದೆರಡು ಸಾರಿ ಕೆಮ್ಮಿದ್ರೆ ಈ ಎಲ್ಲಾ ತೊಂದರೆಗಳೇ ಇರುವುದಿಲ್ಲ. ಆದ್ರಿಂದ ಬಂದವ ಮತ್ತು ಒಂದೆರಡು ಸಾರಿ ಕೆಮ್ಮಿದ ಅಂದ್ರೆ ಯಾವಾಗ ಇಲ್ಲಿ KP ಪೂರ್ಣಚಂದ್ರ ತೀಸಿ ಅವರು ಗೇರ್ ಬಾಕ್ಸ್ ಅನ್ನ ಬಿಚ್ಚಿ ರಿಪೇರಿ ಮಾಡುವಂತಹ ಕೆಲಸದಲ್ಲಿ ಕಾರ್ಯನಿರತರಾಗಿದ್ರು. ಅಂತಹ ಸಂದರ್ಭದಲ್ಲಿ ಯಾರೋ ಎರಡು ಕಾಕಿ ಸಮವಸ್ತ್ರಗಳನ್ನು ಧರಿಸಿರ್ತಕ್ಕಂತಹ ಇಬ್ಬರು ವ್ಯಕ್ತಿಗಳು ಬಂದಂತಾಯಿತು. ಅವರಿಗೆ ತಟ್ಟನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಕ್ಕಂಥ ನೆನಪು ಬಂದ್ರು. ಅವು ಬೂಟ್ಸ್ ಇಲ್ಲದ ಕಾಲಗಳಾದ್ರಿಂದ ಬೇರೆ ಯಾವ ಡಿಪಾರ್ಟ್ಮೆಂಟ್ ಇರ್ಬೋದಂತ ತಮ್ಮ ಪಾಡಿ ತಾವು ಆ ಬೋಲ್ಟ್ಗಳನ್ನ ಬಿಚ್ಚಿಕೊಂಡಿದಂತಹ ಸಂದರ್ಭದಲ್ಲಿ ನಾನು ಬಂದಿರೋದನ್ನ ಅವ್ರು ಗಮನಿಸಿಲ್ಲ ಅಂತ. ಕೆಲವೊಂದು ಸಾರಿ ನಾವೇನಾದ್ರೂ ಕೆಲವೊಂದು ಕೆಲಸಗಳನ್ನ ಹಾಕಬೇಕಾದ್ರೆ ಬರ್ತೀವಿ, ಬಂದಂತವ್ರು ಡೈರೆಕ್ಟ್ ಆಗಿ ಮಾತಾಡೋದಿಲ್ಲ ಅಂತೀವಿ. ಕಾರಣ ಅವರೇ ನಮ್ಮನ್ನು ಮಾತಾಡಿಸ್ಬೇಕು, ಏನಕ್ಕೆ ಬಂದೆ, ಯಾಕೆ ಬಂದೆ ಅಂತ. ಅದಕ್ಕಾಗಿ ಅವರು ಬಂದವ ಈಗಾಗಲೇ ನಿರೂಪಕರು KP ಪೂರ್ಣಚಂದ್ರ ತೇಜಸ್ವಿ ನಾನು ಬಂದಿರೋದನ್ನ ಗಮನಿಸಿಲ್ಲ ಅಂತ ಹೇಳ್ಬಿಟ್ಟು ಗಮನಿಸ್ಬಿಟ್ಟಿದ್ದಾರೆ ಆಲ್ರೆಡಿ. ಅವ್ರು ಬಂದಿದ್ದು ಗೊತ್ತಾಯ್ತು ಯಾರಿಗೆ? KP ಪೂರ್ಣಚಂದ್ರ ತೇಜಸ್ವಿ ಅವರಿಗೆ. ಆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಈ ವ್ಯಕ್ತಿ ಏನ್ ಮಾಡ್ದ, ಒಂದೆರಡು ಸಾರಿ ಬಗೆದು ತಿಳಿದು ಅಂತ ಕೆಮ್ಮುತ್ತಾನೆ. ಕಾರಣ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ. ಯಾಕೆ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಅಂತಂದ್ರೆ ಬಹುಶಃ ಭಾಷೆಯನ್ನ ಉಪಯೋಗಿಸಿ ಕಲಿಯಬೇಕೆಂದ್ರೆ ಏನೆಲ್ಲಾ ಬಿಕ್ಕಟ್ಟುಗಳನ್ನ ಎದುರಿಸಬೇಕು, ಏನೆಲ್ಲಾ ಸಮಸ್ಯೆಗಳನ್ನ ಎದುರಿಸಬೇಕು ಅಂದ್ರೆ ಭಾಷೆಯನ್ನ ಉಪಯೋಗಿಸಿ ನಾವು ಕಲಿಬೇಕಾದ್ರೆ ಏನೆಲ್ಲಾ ಸಮಸ್ಯೆಗಳನ್ನ ಎದುರಿಸಬೇಕು. ಆ ಸಮಸ್ಯೆಗಳು ಮನೆಯವರ ಹೆಸರಿದ ಕಲಿಯಬೇಕು ಅಥವಾ ಸ್ವಾಮಿ ಎನ್ನಬೇಕು ಅಥವಾ ಏಕವಚನ ಉಪಯೋಗಿಸಬೇಕು ಅಥವಾ ಬಹುವಚನವ. ಈ ಎಲ್ಲಾ ತೊಂದರೆಗಳನ್ನ ಎದುರಿಸುವುದಿಲ್ಲ ಒಂದೆರಡು ಸಾರಿ ಕೆಮ್ಮಿದ್ರೆ ಈ ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತವೆ ಅಂತ. ಅಂದ್ರೆ ಈಗ ಎಕ್ಸಾಂಪಲ್ ಕೆಲವೊಂದು ಸಂದರ್ಭಗಳಲ್ಲಿ ಹೋಗ್ತೀವಿ, ಕೆಲವೊಂದು ಸಂದರ್ಭಗಳಲ್ಲಿ ಯಾರನ್ನ ಯಾವ ರೀತಿ ಕಲಿಬೇಕು ಅಂತಕ್ಕಂಥ ನಮ್ಗೆ ಸಮಸ್ಯೆ ಆಗ್ಬಿಡುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಈಗ ಎಕ್ಸಾಂಪಲ್ ಹೋಗ್ತೀವಿ, ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಏಕವಚನ ಉಪಯೋಗಿಸ್ಬೇಕಾ, ಹೇ ಬಾಬಾ ಅಂತಂದ್ರೆ ಅಲ್ಲಿ ಒಂದ್ ರೀತಿ ತಪ್ಪಾಗಿ ತಿಳಿದು ಬಿಡ್ತಾರೆ. ಹೇ ಬರಲಿ ಅಂದ್ರು ಅದು ಒಂದ್ ರೀತಿ ತಪ್ಪಾಗಿ ಆಗ್ಬಿಡುತ್ತೆ. ಅಂದ್ರೆ ಇಲ್ಲಿ ಏಕವಚನ ಉಪಯೋಗಿಸ್ಬೇಕು ಅಥವಾ ಬಹುವಚನ ಉಪಯೋಗಿಸ್ಬೇಕು ಅಥವಾ ಮನೆಯವರ ಹೆಸರಿಂದ ಕಲಿಯಬೇಕು ಅಥವಾ ಸ್ವಾಮಿ ಎನ್ನಬೇಕು. ಈ ಎಲ್ಲಾ ಬಿಕ್ಕಟ್ಟುಗಳನ್ನ ಈ ಎಲ್ಲಾ ಸಮಸ್ಯೆಗಳನ್ನ ಎದುರಿಸಬೇಕು. ಹಾಗಾಗಿ ಈ ಎಲ್ಲಾ ಸಮಸ್ಯೆಗಳ ಬಗೆಹರೋದಕ್ಕಾಗಿ ಬಂದವ ಮತ್ತೆ ಒಂದೆರಡು ಸಾರಿ ಕೆಮ್ಮುತ್ತಾನೆ. ಅಂದ್ರೆ ಇದು ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದಾಗೆ ಇದು ಸಂದರ್ಭಕ್ಕೆ ಕೊಡ್ತಾನೆ. ಈ ಮೇಲ್ಕಂಡ ವಾಕ್ಯವನ್ನ KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಕಿರುಗೂರಿನ ಗೈಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದುಕೊಂಡಿರತಕ್ಕಂಥ ಕೃಷ್ಣೇಗೌಡನ ಆನೆ ಎಂಬ ನೀಳುಗತಿಯಿಂದ ಆಯ್ದುಕೊಳ್ಳಲಾಗಿದೆ. ನೀಳುಗತಿಯಿಂದ ಆರಿಸಿಕೊಳ್ಳಲಾಗಿದೆ. ಇದು ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಅಂತಂದ್ರೆ ಇದಕ್ಕೆ ಉತ್ತರ. ಈಗಾಗಲೇ KP ಪೂರ್ಣಚಂದ್ರ ತೇಜಸ್ವಿ ಅವರ ಹತ್ರ ಬಂದಂತಹ ವ್ಯಕ್ತಿ ನಾನು ಬಂದಿದ್ದನ್ನ ಗಮನಿಸಿಲ್ಲವೆಂದು ಬಗೆದು ಒಂದೆರಡು ಸಾರಿ ಕೆಮ್ಮಿದ. ಯಾಕೆಂದ್ರೆ ಕೆಮ್ಮು ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದಾಗೆ. ಕಾರಣ ಬಹುಶಃ ಭಾಷೆಯನ್ನ ಉಪಯೋಗಿಸಿ ಕರೆಯಬೇಕಾದ್ರೆ ಏನೆಲ್ಲಾ ತೊಂದರೆಗಳನ್ನು ಎದುರಿಸಬೇಕು. ಅದು ಹೆಸರಿಂದ ಕರೆಯಬೇಕು, ಸ್ವಾಮಿ ಎನ್ನಬೇಕು, ಏಕವಚನ ಉಪಯೋಗಿಸಬೇಕು ಅಥವಾ ಬಹುವಚನ ಉಪಯೋಗಿಸಬೇಕು. ಇವೆಲ್ಲದರ ಬದಲು ಒಂದೆರಡು ಸಾರಿ ಕೆಮ್ಮಿದ್ರೆ ಈ ಎಲ್ಲಾ ಸಮಸ್ಯೆಗಳು ಬಗೆಯಿರುತ್ತವೆ. ಹಾಗಾಗಿ ಬಂದವ ಮತ್ತೆ ಒಂದೆರಡು ಸಾರಿ ಕೆಮ್ಮುತ್ತಾರೆ. ಆ ಕೆಮ್ಮದಂತಹ ಒಂದು ಸಂದರ್ಭದಲ್ಲಿ ನೋಡಿ ಏನೆಲ್ಲಾ ಬಿಕ್ಕಟ್ಟುಗಳಿಂದ ಏನೆಲ್ಲಾ ಸಮಸ್ಯೆಗಳನ್ನು ಎದುರಿಸಬೇಕು. ಅದರ ಬದಲು ಒಂದೆರಡು ಸಾರಿ ಕೆಮ್ಮಿದ್ರೆ ಈ ಎಲ್ಲಾ ತೊಂದರೆಗಳು ಇರುವುದಿಲ್ಲ. ಆದ್ರಿಂದ ಬಂದವ ಮತ್ತು ಒಂದೆರಡು ಸಾರಿ ಕೆಮ್ಮುತ್ತಾನೆ. ಕೆಮ್ಮಬೇಕಾದ್ರೆ ಆಗ ನಿರೂಪಕರು ನನಗೆ ಪ್ರಶ್ನೆ ಏನಾಗ್ತಾರೆ, ಯಾರಪ್ಪ ನೀನು ಎಂದು ಕೇಳಿದೆ. ಯಾರು ಕೇಳಿದ್ದು? KP ಪೂರ್ಣಚಂದ್ರ ತೇಜಸ್ವಿ. ಯಾರಪ್ಪ ನೀನು ಅಂತ ಬೇಕಾದ್ರೆ ನಾನ್ ಸ್ವಾಮಿ. ಯಾರಪ್ಪ ನೀನು ಅಂತ ಕೇಳಿದಾಗ ಅವನು ನಾನ್ ಸ್ವಾಮಿ. ಇಲ್ಲಿ ಮತ್ತೆ ನಿರೂಪಕರು ನಾನು ಅಂದ್ರೆ ಯಾರಪ್ಪ, ಇಲ್ಲಿ ನೀನು ಕಾಲು ಮಾತ್ರ ಕಾಣೋದು ಅಂತ.
ನಾನು ಅಂದ್ರೆ ಯಾರಪ್ಪ ನೀನು? ನನಗೆ ಇಲ್ಲಿ ಕಾಲ್ ಮಾತ್ರ ಕಾಣೋದು. ಯಾಕೆ ಕಾಲ್ ಮಾತ್ರ ಕಾಣಿಸ್ತಾ ಇದೆ? ನಿರೂಪಕರು ಯಾವ ಕೆಲಸದಲ್ಲಿದ್ದಾರೆ? ತಿಂಗಳಿಗೊಮ್ಮೆ ಜೀಪಿನ ಹಳೆ ಬಿದ್ದು ಅದರ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವಂತಹ ಕೆಲಸದಲ್ಲಿ ಕಾರ್ಯನಿರತರಾಗಿರ್ಬೇಕಾದ್ರೆ ಇನ್ನು ಕಾಲ್ ಮಾತ್ರ ಕಾಣೋದು ಇನ್ನು ಏನ್ ಕಾಣುತ್ತೆ ಅಂತಕ್ಕಂಥ ನಾವು ತಿಳ್ಕೊಬೇಕಾಗುತ್ತೆ. ಯಾರಪ್ಪ ನೀನು? ಇಲ್ಲಿ ನನಗೆ ಇಲ್ಲಿ ನೀನು ಕಾಲ್ ಮಾತ್ರ ಕಾಣೋದು ಅಂದ್ರೆ ನಾನ್ ಲೈನ್ಮ್ಯಾನ್ ಸ್ವಾಮಿ ಅಂತ ಹೇಳಿದ್ರೆ, ನಾನ್ ಲೈನ್ಮ್ಯಾನ್ ಸ್ವಾಮಿ ಯಾರು ಲೈನ್ಮ್ಯಾನ್ ಚಿಪ್ಪಣ್ಣಯ್ಯ ಅಂತ ಅನ್ಬೇಕಾ? ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲ ಸ್ವಾಮಿ, ನಾವು ಕರೆಕ್ಟ್ ಅವರು. ನಾನ್ ಲೈನ್ಮ್ಯಾನ್ ದುರ್ಗಪ್ಪ ಸ್ವಾಮಿ ಅಂತ ಹೇಳ್ತೇನೆ. ಅಂದ್ರೆ ಇಲ್ಲಿ ಸಂಭಾಷಣೆ ಯಾವ ರೀತಿ ಇದೆ ನೋಡಿ. ಯಾರಪ್ಪ ನೀನು ಎಂದು ಕೇಳಿದೆ. ನಾನ್ ಸ್ವಾಮಿ, ನಾನು ಅಂದ್ರೆ ಯಾರಪ್ಪ? ನನಗೆ ಇಲ್ಲಿ ಕಾಲ್ ಮಾತ್ರ ಕಾಣೋದು ಅಂತ ಅನ್ಬೇಕಾದ್ರೆ ಮತ್ತೆ ನಿರೂಪರೆ ಯಾರು ಲೈನ್ಮ್ಯಾನ್ ಚಿಪ್ಪಣ್ಣನ ಯಾರು ಅನ್ಬೇಕಾದ್ರೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲ ಸ್ವಾಮಿ, ನಾನು ಲೈನ್ಮ್ಯಾನ್ ದುರ್ಗಪ್ಪ ಸ್ವಾಮಿ ಅಂತ ಕೇಳ್ತಾನೆ. ಅಂದ್ರೆ ಯಾಕೆ ಇವನು ಯಾರೇ ಹೇಳಿದೀನಿ? ದುರ್ಗಪ್ಪ ಮತ್ತು ನಾರಾಯಣಪ್ಪ ಯಾವ ಡಿಪಾರ್ಟ್ಮೆಂಟ್? ವಿದ್ಯುತ್ ಇಲಾಖೆಯ ಡಿಪಾರ್ಟ್ಮೆಂಟ್ ನ ಲೈನ್ಮ್ಯಾನ್ ಇಲ್ಲ. ಇನ್ನ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಲೈನ್ಮ್ಯಾನ್ ಇಲ್ಲ ಯಾರ್ಯಾರು? ತಿಪ್ಪಣ್ಣ ಮತ್ತು ಶಂಕರಪ್ಪ. ಇದನ್ನ ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿ ಈಗ ನಿರೂಪಕರ್ತ ಬಂದಿರತಕ್ಕಂಥವ್ರು ವಿದ್ಯುತ್ ಇಲಾಖೆಯ ಡಿಪಾರ್ಟ್ಮೆಂಟ್ ನ ಲೈನ್ಮ್ಯಾನ್ ಯಾರು? ದುರ್ಗಪ್ಪ. ಆ ದುರ್ಗಪ್ಪ ನಿರೂಪಕರಿಂದ ಯಾ ಲೈನ್ಮ್ಯಾನ್ ತಿಪ್ಪಣ್ಣಯ್ಯ ಅಂತ ಹೇಳಿದ ತಕ್ಷಣ ನಾನು ಅಲ್ಲ ಸಮಯ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲ ಸಮಯ, ನಾನು ಕರೆಂಟ್ ಡಿಪಾರ್ಟ್ಮೆಂಟ್ ಲೈನ್ಮ್ಯಾನ್ ದುರ್ಗಪ್ಪ ಅಂತ ಹೇಳ್ತಾನೆ. ಅದೇ ಯಾಕೆ ಅವನು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಂದ ತಕ್ಷಣ ಅಂದ? ಯಾಕೆ ಆ ಡಿಪಾರ್ಟ್ಮೆಂಟ್ ಇವನು ಬೈದ? ಯಾವ ಡಿಪಾರ್ಟ್ಮೆಂಟ್ ಅವನು? ವಿದ್ಯುತ್ ಇಲಾಖೆ ಡಿಪಾರ್ಟ್ಮೆಂಟ್ ಆಗಿರ್ತಕ್ಕಂಥ ದುರ್ಗಪ್ಪ ಅದ್ ಯಾಕೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಂದ ತಕ್ಷಣ ಅಂದ? ನೋಡಿ ಗಮನಿಸಿ. ಅದೇ ಇರ್ಬೇಕಾದ್ರೆ ಮತ್ತೆ ಅವನು ಹೇಳ್ತಾನೆ ನೋಡಿ, ಅದು ಯಾಕೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ಗೆ ಅಂತೀಯ? ಅವ್ರ ಅನ್ಕೊಂಡ್ರೆ ನಿಮ್ಗೆ ಆಗಲ್ವೇ? ಇಬ್ಬರದು ಕೆಲಸ ಕಂಬ ಹತ್ತೋದೇ ಅಲ್ವಾ, ಹಪ್ಪುತ್ತದೆ ತಾನೆ ಅಂದ. ಅಂದ್ರೆ ಇಲ್ಲಿ ನಿರೂಪಕರಾಗಿರ್ತಕ್ಕಂಥವ್ರು ಅದೇಕೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಂದ ತಕ್ಷಣ ಅಂತೀಯ? ನಿಮ್ಗೆ ಅವ್ರನ್ನ ಕಂಡ್ರೆ ಆಗಲ್ವೇ? ಇಬ್ಬರದು ಕೆಲಸ ಏನು? ಕಂಬ ಹತ್ತೋದೇ ಅಲ್ವೇ ಅಂತ ಅನ್ಬೇಕಂದ್ರೆ ಅವನಿಗೆ ವಿವರಿಸ್ತಾರೆ ನೋಡಿ. ಅದೇ ನಿರೂಪಕರು ಹೇಳಿರ್ತಕ್ಕಂಥ ಅವ್ನು ಈಗಾಗಲೇ ಯಾವ ಡಿಪಾರ್ಟ್ಮೆಂಟ್ ಅಂದ ಯಾರ ಲೈನ್ಮ್ಯಾನ್ ತಿಪ್ಪಣ್ಣಯ್ಯ ಅಂತ ಅನ್ಬೇಕಾದ್ರೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲ ಸ್ವಾಮಿ, ನಾನು ಕರೆಂಟ್ ಡಿಪಾರ್ಟ್ಮೆಂಟ್ ಲೈನ್ಮ್ಯಾನ್ ದುರ್ಗಪ್ಪ ಸ್ವಾಮಿ ಅನ್ಬೇಕಾದ್ರೆ ಅಲ್ಲಿ ನಿರೂಪಕರು ಅದ್ಯಾಕೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಂತ ತಕ್ಷಣ ಅಂತೀಯ? ಅವ್ರ ಕಂಡ್ರೆ ನಿಮ್ಗೆ ಆಗಲ್ವೇ? ಇಬ್ಬರದ ಕೆಲಸ ಏನು? ಕಂಬ ಹತ್ತೋದೇ ಅಲ್ವಾ ಅಂತ. ಅಂದ್ರೆ ಸಾಮಾನ್ಯವಾಗಿ ನೀವು ಗಮನಿಸಬೇಕು. ಹಿಂದಿನ ಕಾಲದಲ್ಲಿ ಈಗ ಕರೆಂಟ್ ಇದೆ, ಈ ಕರೆಂಟ್ ಕಂಬ ಇದೆ. ಈ ಕರೆಂಟ್ ಕಂಬವನ್ನ ಹತ್ತಬೇಕಾದ್ರೆ ಇಲ್ಲಿ ವಿದ್ಯುತ್ ಇಲಾಖೆ ಡಿಪಾರ್ಟ್ಮೆಂಟ್ ಲೈನ್ಮ್ಯಾನ್ ಸಹ ಏನಾದ್ರು ರಿಪೇರಿ ಬಂದಂತ ಸಂದರ್ಭದಲ್ಲಿ ಆ ಕಂಬಕ್ಕೆ ಹತ್ತಬೇಕು. ಇನ್ನ ಸ್ವಲ್ಪ ಹಿಂದಕ್ಕೆ ಬರಬೇಕಾದ್ರೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಸಹ ಲೈನ್ ಅಂತಕ್ಕಂಥದ್ದು ಇರ್ತಾ ಇತ್ತು. ಟೆಲಿಫೋನ್ ಡಿಪಾರ್ಟ್ಮೆಂಟ್ ಸಹ ಕಂಬ ಅಂತಕ್ಕಂಥದ್ದು ಇರ್ತಾ ಇತ್ತು. ಆ ಕಂಬವನ್ನು ಹತ್ತಿ ಅವನು ರಿಪೇರಿಯನ್ನ ಮಾಡಬೇಕಾಗಿತ್ತು. ಯಾವ ರೀತಿ ಅಂತಕ್ಕಂಥದ್ದು ಈಗ ನೋಡಿ ಗಮನಿಸಿ. ಅದೊಂದು ತರಲೆ ಡಿಪಾರ್ಟ್ಮೆಂಟ್ ಅಲ್ವಾ ಸರ್? ನನ್ನ ತಂತಿ ತರಬೇಡ್ರಿ, ಟೆಲಿಫೋನ್ ಗೊರ್ಬರ ಅನ್ನುತ್ತೆ, ಹಾಗೆ ಹೀಗೆ ಅಂತೆಲ್ಲ ದಿನ ನಮ್ ಜೊತೆ ಪುಕಾರ್ ತೆಗಿತಾನೆ ಇರ್ತಾರೆ ಅಂತ. ಯಾಕೆ ಇಲ್ಲಿ ವಿದ್ಯುತ್ ಇಲಾಖೆಯ ಡಿಪಾರ್ಟ್ಮೆಂಟ್ ನ ದುರ್ಗಪ್ಪ ಟೆಲಿಫೋನ್ ಡಿಪಾರ್ಟ್ಮೆಂಟ್ಗೆ ಅಂದ ಅಂತಂದ್ರೆ ಅದೊಂದು ತರಲೆ ಡಿಪಾರ್ಟ್ಮೆಂಟ್ ಅಲ್ವಾ ಸರ್ ಅಂತ. ದುರ್ಗಪ್ಪನ ಪ್ರಕಾರ ಯಾವುದು ತರಲೆ ಡಿಪಾರ್ಟ್ಮೆಂಟ್ ಅಂತ ಒಂದು ಮಾರ್ಕ್ಸ್ ಕೇಳ್ತಾನೆ. ದುರ್ಗಪ್ಪನ ಪ್ರಕಾರ ಯಾವ್ದು ತರಲೆ ಡಿಪಾರ್ಟ್ಮೆಂಟ್? ಟೆಲಿಫೋನ್ ಡಿಪಾರ್ಟ್ಮೆಂಟ್. ಅಂಡರ್ಲೈನ್. ದುರ್ಗಪ್ಪನ ಪ್ರಕಾರ ಯಾವುದು ತರಲೆ ಡಿಪಾರ್ಟ್ಮೆಂಟ್? ದುರ್ಗಪ್ಪನ ಪ್ರಕಾರ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಒಂದು ತರಲೆ ಡಿಪಾರ್ಟ್ಮೆಂಟ್. ಯಾಕೆ ದುರ್ಗಪ್ಪನ ಪ್ರಕಾರ ಟೆಲಿಫೋನ್ ತರಲೆ ಡಿಪಾರ್ಟ್ಮೆಂಟ್ ಅಂತಂದ್ರೆ ನಮ್ ತಂತಿ ಹತ್ರ ತಂತಿ ತರಬೇಡ್ರಿ ಗೊರಗೊರೆ ಅನ್ನುತ್ತೆ ಅಂತಂದ್ರೆ ಹಾಗೆ ಹೀಗೆ ತಮ್ಮ ಜೊತೆ ಪುಕಾರ್ ತೆಗಿತಾನೆ ಇರ್ತಾರೆ ಸರ್, ಅದಕ್ಕೆ ಅದೊಂದು ತರಲೆ ಡಿಪಾರ್ಟ್ಮೆಂಟ್ ಸರ್ ಅಂತ. ಅಂದ್ರೆ ಇಲ್ಲಿ ನೀವು ಗಮನಿಸಿರ್ಬೇಕು. ಹಿಂದಿನ ಕಾಲದಲ್ಲಿ ಇಲ್ಲಿ ವಿದ್ಯುತ್ತಿನ ಕಂಬ ಹೋಗ್ತಾ ಇತ್ತ. ಆ ವಿದ್ಯುತ್ತಿನ ಕಂಬದ ಪಕ್ಕದಲ್ಲಿ ಏನ್ ಹೋಗ್ತಾ ಇತ್ತಂದ್ರೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಹೋಗ್ತಾ ಇತ್ತು. ಟೆಲಿಫೋನ್ ಡಿಪಾರ್ಟ್ಮೆಂಟ್ ಒಂದು ಕಂಬ ಅಂತಕ್ಕಂಥದ್ದು ಇರ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಇರಲಿಲ್ಲ. ಇದು ಕಣ್ಮರೆ ಆಗ್ತಾ ಇದೆ. ಯಾಕೆ ಇದು ಕಣ್ಮರೆ ಆಗ್ತಾ ಇದೆ ಅಂತಂದ್ರೆ ಈಗ ಏನ್ ಮೊಬೈಲ್ಸ್ ಅಂತಕ್ಕಂಥದ್ದು ಬಂದಿದೆ, ಸ್ಯಾಟಲೈಟ್ ತರಂಗಗಳ ಮುಖಾಂತರ ಆ ಮೊಬೈಲ್ಗೆ ಆ ಸಂದೇಶಗಳು ಅಂತಕ್ಕಂಥದ್ದು ಇವತ್ತ ತಲುಪುತ್ತೆ. ಆದ್ರೆ ಹಿಂದಿನ ಕಾಲದಲ್ಲಿ
ಆ ತಂತಿಯ ಮುಖಾಂತರನೇ ದೂರವಾಣಿಗೆ ಕರೆ ಅಂತಕ್ಕಂಥದ್ದು ಬರ್ತಾ ಇತ್ತು. ಗ್ರಾಮ್ ಫೋನ್ ಇದು ನೋಡಿ, ಟ್ರೈನ್ 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 ಅದು ಟ್ರೈನ್ ಟ್ರೈನ್ ಅಂತ ಇತ್ತು ನೋಡ್ರಿ. ಆ ಟ್ರಿಂಗ್ ಟ್ರಿಂಗ್ ನಾವು ಬಟನ್ ಒತ್ತಬೇಕಾದ್ರೆ ಆ ಬಟನ್ ತಕ್ಕಂತಹ ಒಂದು ಫೋನ್ಗೆ ತಂತಿ ಮುಖಾಂತರನೇ ಅದಕ್ಕೆ ಕರೆ ಅಂತಕ್ಕಂಥದ್ದು ಬರ್ತಾ ಇತ್ತು. ನಮ್ ತಂತಿ ಹತ್ರ ತಂತಿ ತರಬೇಡ್ರಿ, ಟೆಲಿಫೋನ್ ಗೊರಗೊರೆ ಆಗುತ್ತೆ ಅಂದ್ರೆ ಹಾಗೆ ಹೀಗೆ ತಮ್ಮ ಜೊತೆ ಪುಖ ತೆಗಿತಾನೆ ಇರ್ತಾರೆ. ಅದಕ್ಕೆ ಅದೊಂದು ತಲೆ ಡಿಪಾರ್ಟ್ಮೆಂಟ್ ಅಲ್ವಾ ಸಾರ್ ಅಂತ ಕೆಲವು ಸಂದರ್ಭದಲ್ಲಿ ಗಮನಿಸಬೇಕಾಗಿತ್ತು. ಇಲ್ಲಿ ವಿದ್ಯುತ್ ಇಲಾಖೆಯ ಒಂದು ಲೈನ್ ಹೋಗಿತ್ತು, ಆ ಲೈನ್ ಪಕ್ಕದಲ್ಲೇ ಇದ್ದಿರ್ಬೇಕಾದ್ರೆ ಯಾರೋ ಮಾಡಿದಂತಹ ಒಂದು ಕರೆ ಇನ್ಯಾರಿಗೂ ಹೋಗ್ತಾ ಇದ್ದು, ಯಾರಿಗೂ ಕೇಳಿಸಿದಂತಹ ಒಂದು ಮತ್ತಾರಿಗೂ ಕೇಳಿಸ್ತಾ ಇತ್ತು. ಕಾರಣ ಅದು ಗೊರಗೊರ ಅಂತ ಇತ್ತು. ಕಾರಣ ಆ ತಂತಿ ಏನಾದ್ರು ಹಿಂಗ ಅಲಗಾಡಿದ್ರೆ ಸಾಕು ನಮ್ಗೆ ಬಂದಿರ್ತಕ್ಕಂಥ ಒಂದು ಕರೆ ಸರಿಯಾಗಿ ಕೇಳಿಸೋದಿಲ್ಲ. ಇಲ್ಲಿ ಮಾಡ್ತಕ್ಕಂಥ ಬೇರೆಯವ್ರಿಗೆ ಹೊರಟೋಗ್ತಾ ಇತ್ತು. ಯಾವಾಗ ಆ ಹಿಂದಿನ ಕಾಲದಲ್ಲಿ ಈ ರೀತಿಯಾದಂತಹ ಒಂದು ಸ್ಥಿತಿ ಅಂತಕ್ಕಂಥದ್ದು ಇತ್ತು. ಅದಕ್ಕೆ ಇಲ್ಲಿ ವಿದ್ಯುತ್ ಇಲಾಖೆ ಡಿಪಾರ್ಟ್ಮೆಂಟ್ ನ ದುರ್ಗಪ್ಪ ಆಗಿರ್ತಕ್ಕಂಥ ಲೈನ್ಮೆನ್ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಂತಕ್ಕಂಥ ಒಂದು ತರಲೆ ಡಿಪಾರ್ಟ್ಮೆಂಟ್ ಅಲ್ವಾ ಸರ್? ಯಾಕೆ ತರಲೆ ಡಿಪಾರ್ಟ್ಮೆಂಟ್ ಅಂದ್ರೆ ನಮ್ ತಂತಿ ಹತ್ರ ತಂತಿ ತರಬೇಡ್ರಿ, ಅದು ಗೊರಗೊರೆ ಅನ್ನುತ್ತೆ ಅಂದ್ರೆ ಹಾಗೆ ಹೀಗೆ ಅಂತ ತಮ್ಮ ಜೊತೆ ಪುಕಾರ ಅಂತಂದ್ರೆ ತಮ್ಮ ಜೊತೆ ಸಂಸ್ಥೆಗಳನ್ನ ತೆಗಿತಾನೆ ಇರ್ತಾರೆ ಸರ್. ಅದಕ್ಕೆ ಅದೊಂದು ತರಲೆ ಡಿಪಾರ್ಟ್ಮೆಂಟ್ ಸರ್ ಅಂತ ಹೇಳ್ತಾರೆ. ಹೇಳ್ಬೇಕಾದ್ರೆ ನಮಸ್ತೆ, ನಾನು ಜೀಪಿನ ಹಡೆಯಿಂದ ಹೊರಬಂದೆ. ಯಾರ KP ಪೂರ್ಣಚಂದ್ರ ತೇಜಿ ಅವರಿಗಾಗಲೇ ಜೀಪನ್ನ ರಿಪೇರಿ ಮಾಡುವಂತ ಕೆಲಸದಲ್ಲಿ ಇದ್ದಾರೆ. ಹಾಗಾಗಿ ನಾನು ಜೀಪಿನ ಹಡಿಯಿಂದ ಹೊರಬಂದೆ. ದುರ್ಗಪ್ಪ ಕೈಯಲ್ಲಿ ಕಡೆಗೆ ತಂತಿ ಸಿಂಬಿ ಹಿಡಿದುಕೊಂಡು ನಿಂತಿದ್ದ. ಯಾವಾಗ KP ಪೂರ್ಣಚಂದ್ರ ತೇಜಿ ಅವರು ತಮ್ಮ ಹಳೆ ಕಾಲದ ಫೋರ್ಡ್ ಜೀಪ್ ಅನ್ನ ರಿಪೇರಿ ಮಾಡಿ ಹೊರಗಡೆ ಬರ್ತಾ ಇರಬೇಕಾದ್ರೆ ಅಲ್ಲಿ ಲೈನ್ಮೆನ್ ದುರ್ಗಪ್ಪ ಆಗಿರ್ತಕ್ಕಂತಹ ಲೈನ್ಮೆನ್ ದುರ್ಗಪ್ಪ, ವಿದ್ಯುತ್ ಇಲಾಖೆ ಡಿಪಾರ್ಟ್ಮೆಂಟ್ ಲೈನ್ಮೆನ್ ದುರ್ಗಪ್ಪ ಕಡಿಂಗ್ ಪ್ಲೇಯರ್ ಮತ್ತು ತಂತಿ ಸಿಂಬಿಯನ್ನು ಹಿಡ್ಕೊಂಡಿದ್ದ ಅಂತ. ತಂತಿ ಸಿಂಬಿ ಅಂದ್ರೆ ಇಲ್ಲಿ ಸುರುಳಿ. ಸಾಮಾನ್ಯವಾಗಿ ಇಲ್ಲಿ ಒಬ್ಬ ಲೈನ್ಮೆನ್ ತರಬೇಕಾದ್ರೆ ಆ ಲೈನ್ಮೆನ್ ಅನ್ನ ಇಲ್ಲಿ ವೈರನ್ನ ಹೆಗಲಿಗೆ ಹಾಕೊಂಡಿರ್ತಾರೆ, ನೋಡಿರ್ಬೇಕು. ಹೆಗಲಿಗೆ ಒಂದು ವೈರಿ ತಂತಿ ಸಿಂಬಿಯನ್ನ ಹೆಗಲಿಗೆ ಹಾಕೊಂಡು ಒಂದು ಕಟಿಂಗ್ ಪ್ಲೇಯರ್ ಅಂತ ಕೈಯಲ್ಲಿ ಇರೋದು ಇಲ್ಲಿ ಜೋಬಿ ಮತ್ತೆ ಪಿನ್ ಇರುತ್ತೆ ಅಂತ ಒಂದು ಟೆಸ್ಟರ್ ಇರುತ್ತೆ. ಸಾಮಾನ್ಯವಾಗಿ ಅದು ಅವರಿಗೆ ಒಂದು ರೀತಿ ಸಂಕೇತಗಳು ಇದ್ದ ಹಾಗೆ, ಚಿಹ್ನೆಗಳು ಇದ್ದ ಹಾಗೆ. ಅಂದ್ರೆ ಆ ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಬೇಕೇ ಬೇಕಾಗಿರ್ತಕ್ಕಂಥದ್ದು ಯಾವುದು ಒಂದು ಟೆಸ್ಟರ್ ಆಗಿರ್ತಕ್ಕಂಥ ಒಂದು ಕಟಿಂಗ್ ಪ್ಲೇಯರ್ ಆಗ್ತಕ್ಕಂಥದ್ದು ಒಂದು ತಂತಿ ಸಿಂಬಿ ಅಂತಕ್ಕಂಥದ್ದು. ಅವಾಗ ಫ್ಯೂಸ್ ಏನಾದ್ರು ಬಿದ್ದೋದ್ರೆ ಅದನ್ನ ಕರೆಕ್ಷನ್ ಆಗ್ತಕ್ಕಂಥದ್ದು ಅವರೇ. ಅದಕ್ಕಾಗಿ KP ಪೂರ್ಣಚಂದ್ರ ತೇಜೀಶ್ವರ ಜೀಪಿನ ಒಳಗಡೆಯಿಂದ ಬರಬೇಕಾದ್ರೆ ಅವನು ಕಟಿಂಗ್ ಪ್ಲೇಯರ್ ಮತ್ತು ತಂತಿ ಸಿಂಬಿಯನ್ನು ಎತ್ಕೊಂಡು ನಿಂತಿರ್ತಾನೆ. ನಿಂತಿರ್ಬೇಕಾದ್ರೆ ನೋಡಿ, ಏನಯ್ಯ ಏನ್ ಸಮಾಚಾರ ಎಂದು ಕೇಳಿದೆ. ಏನಯ್ಯ ಏನ್ ಸಮಾಚಾರ ಎಂದು ಕೇಳಿದೆ. ಸಮಾಚಾರ ಏನಿಲ್ಲ ಸ್ವಾಮಿ, ಮತ್ತೇನ್ ಬಂದೆ ನೋಡಿ ಪ್ರಶ್ನಾರ್ಥಿಸ್ತೀನಿ. ಅಲ್ಲಿ ಯಾವ ರೀತಿ ಸಂಭಾಷಣೆ ಅಂತಕ್ಕಂಥ ನಡೀತಾ ಇದೆ ನೋಡಿ. ಏನಯ್ಯ ಏನ್ ಸಮಾಚಾರ ಎಂದು ಕೇಳಿದೆ. ಯಾರು ಕೇಳಿದ್ದು? KP ಪೂರ್ಣಚಂದ್ರ ತೇಜಸ್ವಿ. ಸಮಾಚಾರ ಏನಿಲ್ಲ ಸ್ವಾಮಿ. ಯಾರು? ದುರ್ಗಪ್ಪ. ಮತ್ತೇನ್ ಬಂದೆ? ಯಾರ? ನಿರೂಪಕರು. ಸುಮ್ನೆ ಹಿಂಗೆ ಎಂದ, ಸುಮ್ನೆ ಹಿಂಗೆ ಎಂದ. ಹಂಗ ಅನ್ಬೇಕಾದ್ರೆ ನಿರೂಪಕರಿಗೆ ಒಂದು ಡೌಟ್ ಬರುತ್ತೆ, ಯೋಚನೆ ಬರುತ್ತೆ. ಒಬ್ಬ ವ್ಯಕ್ತಿ ತನ್ನ ಹತ್ರಕ್ಕೆ ಹುಡ್ಕೊಂಡು ಬಂದಿದ್ದಾನೆ ಅಂದ್ರೆ ಅವ್ನು ಸುಮ್ನೆ ಯಾಕೆ ಬಂದಿರ್ತಾನೆ? ಏನಾದ್ರು ಒಂದು ಕೆಲಸಕ್ಕಾಗಿಯೇ ಬಂದಿರ್ತಾನೆ ಅಂತ. ಈಗ ಎಕ್ಸಾಂಪಲ್ ನಾವು ನೋಡ್ಬೇಕು, ಗಮನಿಸಿ ಹೇಳ್ತಾನೆ ನೋಡಿ. ಅವನ ಮಾತು ಕೇಳಿದ್ರೆ ಏನು ಕೆಲಸವಿಲ್ಲದೆ ಪುರುಸತ್ತಾಗಿದ್ರಿಂದ ಇಲ್ಲಿವರೆಗೂ ಬಂದಿದ್ದಾನೆ ಎಂದು ಅರ್ಥ ಬರುತ್ತಿದ್ದು. ಹಾಗಿದ್ರೆ ನೋಡಿ, ಅವನ ಮಾತು ಕೇಳಿದ್ರೆ ಅವನು ಏನಯ್ಯ ಏನ್ ಸಮಾಚಾರ, ಯಾಕೆ ಬಂದೆ ಅಂತಂದ್ರೆ ಏನಿಲ್ಲ ಸ್ವಾಮಿ, ಮತ್ತೆ ಯಾಕೆ ಬಂದೆ ಸುಮ್ನೆ ಹಿಂಗೆ ಅಂತ ಅನ್ಬೇಕಾದ್ರೆ ಆ ನಿರೂಪಕರಿಗೆ ಒಂದು ಡೌಟ್, ಅನುಮಾನ ಅಂತಕ್ಕಂಥದ್ದು ಬರುತ್ತೆ. ಏನು ಕೆಲಸ ಇಲ್ಲದೆ ಪುರುಸತ್ತಾಗಿರೋದ್ರಿಂದ, ಏನು ಕೆಲಸ ಇಲ್ಲದೆ ಬಿಡುವಾಗಿರುವುದರಿಂದ ಅವನು ಇಲ್ಲಿಗೆ ಬಂದಿದ್ದಾನೆ ಅಂತ ಇಲ್ಲಿಗೆ ಬಂದಿದ್ದಾರೆ. ಏನಕ್ಕೆ ಬಂದಿದ್ದಾನೆ ಅಂತ ನಿರೂಪಕರು ಲೆಕ್ಕ ಹಾಕ್ತಾರೆ. ಗಮನಿಸಿ, ಏನೋ ಇನಾಮು ಕೇಳಲು, ಏನೋ ಇನಾಮು ಕೇಳಲು ಅಥವಾ ಚಂದಾ ವಸೂಲಿಗೋ ಇಲ್ಲವೇ ಮನೆಯ ಉಪಯೋಗಕ್ಕಾಗಿ ಕಾಫಿ ಬೀಜವನ್ನು ಏಲಕ್ಕಿಯನ್ನು ಕೇಳಲು ಈ ರೀತಿ ಪೀಠಿಕೆ ಹಾಕುತ್ತಿದ್ದಾರೆ ಎಂದು ಯೋಚಿಸಿದೆ ಅಂತ. ಈಗ ಗಮನಿಸಿ, ನಿರೂಪಕರು ಏನ್ ಕೇಳ್ದ ಅಂತ, ಏನ್ ಸಮಾಚಾರ, ಯಾಕೆ ಬಂದೆ ಅಂತಂದೆ. ಏನಿಲ್ಲ ಸಭೆ, ಮತ್ತೆ ಯಾಕೆ ಬಂದೆ ಸುಮ್ನೆ ಹಿಂಗೆ ಅಂತ ಅಂದ. ಅಲ್ಲಿ ಸುಮ್ನೆ ಹಿಂಗೆ ಅಂತ ಅನ್ಬೇಕಾದ್ರೆ ಅಲ್ಲಿ ನಿರೂಪಕರಿಗೆ ಡೌಟ್ ಬರ್ತಾ ಇದೆ, ಯೋಚನೆ ಆಗ್ತಾ ಇದೆ. ಏನಂತಂದ್ರೆ ಏನು ಕೆಲಸ ಇಲ್ಲದೆ ಪುರುಸತ್ತಾಗಿರೋದ್ರಿಂದ, ಏನು ಕೆಲಸ ಇಲ್ಲದೆ ಬಿಡುವಾಗಿರುವುದರಿಂದ ಇವನು ಇಲ್ಲಿಗೆ ಬಂದಿದ್ದಾನೆ. ಏನಕ್ಕೆ?
ಏನೋ ಇನಾಮು ಕೇಳಲು ಅಥವಾ ಚಂದ ವಸೂಲಿಗೋ ಅಥವಾ ಮನೆ ಉಪಯೋಗಕ್ಕಾಗಿ ಕಾಫಿ ಬೀಜವನ್ನು ಅಥವಾ ಏಲಕ್ಕಿಯನ್ನು ಕೇಳಲು ಈ ರೀತಿ ಪೀಠಿಕೆ ಹಾಕುತ್ತಿದ್ದಾರೆಂದು ಯೋಚನೆ ಮಾಡಿಬಿಡ್ತಾರೆ ಅಂತ. ಈಗ ಎಕ್ಸಾಂಪಲ್ ನೀವು ಗಮನಿಸಬೇಕು. ನಾವೇನಾದ್ರೂ ಒಂದು ವಸ್ತುವನ್ನ ನಾವು ಕೇಳಬೇಕಾದ್ರೆ, ಬೇರೆಯವ್ರ ಹತ್ರ ಒಂದು ವಸ್ತುವನ್ನ ನಾವು ಕೇಳಬೇಕಾದ್ರೆ ಸ್ವಲ್ಪ ಬೇಗ ಕೇಳ್ಬಿಡೋದಿಲ್ಲ, ಸುಮ್ನೆ ಹೋಗ್ತೀವಿ. ಏನ್ ಸಮಸ್ಯೆ ಬಂದೆ ಅಂತ ಬೇಕಾದ್ರೆ ಸುತ್ತಿ ಬಳಸಿ ಮಾತಾಡ್ತಾ ಇರ್ತೀವಿ. ಏನಂತ ಸುತ್ತಿ ಬಳಸಿ, ಏನೋ ಸುಮ್ಮನೆ ಹಿಂಗೆ ಬಂದೆ, ಏನ್ ಬೆಳೆ ಇಕ್ಕಿದ್ದೀರಾ, ನಿಮ್ ಮಗ ಏನ್ ಮಾಡ್ತಾ ಇದ್ದಾನೆ, ನಿಮ್ ಮಗಳು ಏನ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯೇ ಸುತ್ತಿ ಬಳಸಿ ಮಾತಾಡಿ ಅನಂತರ ಏನ್ ಮಾಡ್ತೀವಿ, ವಿಚಾರಕ್ಕೆ ಬರ್ತೀವಿ. ಒಂದೇ ಸಾರಿ ಕೇಳ್ಬಿಡೋದಿಲ್ಲ. ಒಂದೇ ಸಾರಿ ಕೇಳ್ಬಿಟ್ರೆ ಎಲ್ಲಿಲ್ಲ ಅಂದ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಸುತ್ತಿ ಬಳಸಿ ಮಾತಾಡಿ ಅನಂತರ ವಿಚಾರಕ್ಕೆ ಬರ್ತೀವಿ. ಅವಾಗ ನಮ್ಗೆ ಡೌಟ್ ಬಂದ್ಬಿಡುತ್ತೆ, ಇವನು ಬಂದಿರೋದು ಏನೋ ಹಣ ಕೇಳೋದಕ್ಕೆ, ಇಲ್ಲ ಏನಾದ್ರೂ ತೋಟದಲ್ಲಿರ್ತಕ್ಕಂಥ ವಸ್ತುಗಳನ್ನ ಕೇಳೋದಕ್ಕೆ ಅಂತ. ಅಲ್ಲಿ ನಿರೂಪಕರು KP ಪೂರ್ಣಚಂದ್ರ ತೇಜಸ್ವಿಯವರು ಆ ಒಂದು ಮೂಡಿಗೆರೆ ಪೇಟೆ, ಆ ಮೂಡಿಗೆರೆಯಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ ಏನೋ ಚಹಾ ತೋಟ ಅಂತಕ್ಕಂಥ, ಕಾಫಿ ಬೀಜ ಅಂತಕ್ಕಂಥ ತುಂಬಾ ಜಾಸ್ತಿ ಬೆಳೀತಾರೆ. ಅದಕ್ಕಾಗಿ ಏಲಕ್ಕಿನೂ ಜಾಸ್ತಿ ಬೆಳೀತಾರೆ. ಅದಕ್ಕೆ ನಿರೂಪಕರಿಗೆ ಅನುಮಾನ ಬಂದ್ಬಿಡ್ತು, ಏನೋ ಕೆಲಸ ಇಲ್ಲದೆ ಪುರುಸತ್ತಾಗಿರೋದ್ರಿಂದ ಏನೋ ಕೇಳೋದಕ್ಕೆ ಬಂದಿದ್ದಾನೆ. ಅದರ ಏನಂತಂದ್ರೆ ಏನೋ ಇನಾಮು ಕೇಳಲು ಅಥವಾ ಚಂದ ವಸೂಲಿಗೋ ಅಥವಾ ಮನೆ ಉಪಯೋಗಕ್ಕಾಗಿ ಕಾಫಿ ಬೀಜವನ್ನು ಅಥವಾ ಏಲಕ್ಕಿಯನ್ನು ಕೇಳಲು ಈ ರೀತಿ ಪೀಠಿಕೆ ಹಾಕುತ್ತಿದ್ದಾರೆ, ಈ ರೀತಿ ಯೋಚನೆ ಮಾಡ್ತಾ ಇದ್ದಾನೆ ಅಂತ ನಿರೂಪಕರಿಗೆ ಅನಿಸ್ಬೇಕಾದ್ರೆ ನೋಡಿ ಅವನು ಮಾತಾಡ್ತಾನೆ. ನಮ್ಮಲ್ಲಿ ಇದೊಂದು ದೊಡ್ಡ ಗೂಡು, ಬಂದವರು ಬಂದ ಕೆಲಸ ಏನಿಲ್ಲ ಚಟ್ಪಟ್ ಹೇಳೋದೇ ಇಲ್ಲ. ನಮ್ಮ ಮೂಳೆ ಹೇಗಿದೆ ಎಂದು ಲೆಕ್ಕ ಹಾಕುತ್ತಾ ಹೇಳೋ ಬೇಡವೋ ಎಂದು ತೇಲಿಸುತ್ತಾ ಅದು ಇದು ಮಾತನಾಡ್ತಾ ನಿಂತಿರ್ತಾರೆ. ನಾವೇ ನಾನಾ ಪರಿಯಲ್ಲಿ ಅವರನ್ನು ಕೇಳಿಕೊಂಡು ಅವರು ಬಾಯಿ ಬಿಡಿಸಬೇಕು. ಅಲ್ಲಿವರೆಗೂ ಅವರು ಬಂದುದಕ್ಕೆ ಅರ್ಥಾತ್ ಸಂಬಂಧವಿಲ್ಲದ ವಿಷಯ ಮಾತಾಡುತ್ತಾ ಅನ್ಯಮನಸ್ಕರಾಗಿ ನಿಂತಿರ್ತಾರೆ. ನನಗೆ ಆವತ್ತು ಇದಕ್ಕೆಲ್ಲ ತಾಳ್ಮೆ ಇರಲಿಲ್ಲ ಅಂತ. ನಿರೂಪಕರು ಈಗಾಗಲೇ ಅವರು ಪುರುಸತ್ತಾಗಿದ್ದ ಏನೋ ಇನಾಮ ಕೇಳೋದು ಅಥವಾ ಚಂದ ವಸೂಲಿಗೋ ಅಥವಾ ಮನೆ ಉಪಯೋಗಕ್ಕಾಗಿ ಕಾಫಿ ಬೀಜನ ಅಥವಾ ಏಲಕ್ಕಿಯನ್ನು ಕೇಳಲು ಬಂದಿದ್ದಾರೆ ಅಂತ ಪೀಠಿಕೆ ಹಾಕ್ತಾರೆ. ಆದ್ರೆ ಇಲ್ಲಿ ನಿರೂಪಕರು ಮತ್ತೆ ಹೇಳ್ತಾರೆ, ನಮ್ಮಲ್ಲಿ ಇದೊಂದು ದೊಡ್ಡ ಗೋಳು, ನಮ್ಮಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಇದ್ದಾರೆ. ಬಂದವರು ಏನಕ್ಕೆ ಬಂದ್ರಂತ ಚಟ್ಪಟ್ ಅಂದ್ರೆ ಬೇಗನೆ ಹೇಳೋದೇ ಇಲ್ಲ. ಅನ್ಯ ಮನಸ್ಸ ಅದು ಇದು ಅಂತ ಮಾತನಾಡುತ್ತಾ ಅನ್ಯ ಮನಸ್ಕರಾಗಿ ನಿಂತಿರ್ತಾರೆ ಅಂತ. ಈಗ ಗಮನಿಸಿ, ಕೆಲವೊಂದು ಸಂದರ್ಭದಲ್ಲಿ ನಾವು ಅಷ್ಟೇ ಏನಾದ್ರೂ ಒಂದು ವಸ್ತುವನ್ನ ಬೇರೆ ವ್ಯಕ್ತಿಯಿಂದ ನಾವು ಪಡೆದುಕೋಬೇಕಾದ್ರೆ, ಈಗ ಏನೋ ಕಷ್ಟ ಬಂದ್ರೆ 1,000 ಹಣ ಬೇಕು, 2,000 ಹಣ ಬೇಕಾದ್ರೆ ಆ ಹಣ ಕೇಳ್ತಕ್ಕಂತ ವ್ಯಕ್ತಿ ಹತ್ರ ಹೋಗ್ತೀವಿ. ಆ ಹೋಗ್ತಕ್ಕಂತ ಸಂದರ್ಭದಲ್ಲಿ ನಾವು ಬೇಗ 2,000 ಕೊಡ ಅಂತಂದ್ರೆ ಕೊಟ್ಟು ಬಿಡೋದಿಲ್ಲ ಅವನು. ಅಷ್ಟು ಬೇಗ ಅವನು ಕೊಡೋದಿಲ್ಲ, ಅಷ್ಟು ಬೇಗ ನಾವು ಕೇಳೋದಕ್ಕಾಗಲ್ಲ. ಹೋಗ್ತೀವಿ, ಅದು ಇದು ಜೇನಿಸುತ್ತ ಈ ತರ ಹೇಳಲ್ಲ. ಏನ್ ಬೆಳೆ ಇಟ್ಟಿದ್ದೀರಾ, ನಿಮ್ ಮಗ ಏನ್ ಮಾಡ್ತಾ ಇದ್ದೇನೆ, ನಿಮ್ ಮಗಳು ಏನ್ ಮಾಡ್ತಾ ಇದ್ದಾರೆ, ಯಾರೆಲ್ಲ ಏನ್ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಮಾತಾಡ್ತಾ ಆಮೇಲೆ ನಿಧಾನವಾಗಿ ಹಣ 2,000 ಕಾಸು ಬೇಕಣ ಅಂತ ನಿಧಾನವಾಗಿ ಹೇಳ್ತೀವಿ. ಅಂದ್ರೆ ಅದರಲ್ಲಿ ನಿರೂಪಕರು ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಇದೊಂದು ದೊಡ್ಡ ಗೋಳು, ಬಂದವರು ಬಂದಿದ್ದನ್ನ ಏನಂತ ಚಟ್ಪಟ್ ಹೇಳೋದೇ ಇಲ್ಲ. ನಮ್ಮ ಮೂಡು ಹೇಗಿದೆ ಅಂದ್ರೆ, ನಮ್ಮ ಮೂಡು ಹೇಗಿದೆ ಅಂತಂದ್ರೆ ಸ್ವಲ್ಪ ವ್ಯಕ್ತಿ ಹತ್ರ ಒಂದು ವಸ್ತುವನ್ನ ನಾನು ಈಸ್ಕೋಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ದೂರದಿಂದಾನೇ ಲೆಕ್ಕ ಹಾಕ್ಬಿಡ್ತಾರೆ ಅವ್ರ ಮೂಡ್ ಹೇಗಿದೆ ಅಂತ. ಕೆಲವೊಂದು ಸಂದರ್ಭದಲ್ಲಿ ಅವ್ರು ಕೋಪವಾಗಿದ್ದೆ, ಓಹೋ ಇವಾಗ ಆಗಲ್ಲಪ್ಪ ಕೆಲಸ ಅಂತ. ಅವ್ರು ನಗ್ನಂತ ಇದ್ರೆ ಇವಾಗ ಆಗುತ್ತೆ ಅಂತ. ಅವ್ರ ಮೂಡ್ ಹೇಗಿದೆ ಅಂತ ಲೆಕ್ಕ ಹಾಕುತ್ತಾ ಅದು ಇದು ಜೇನಿಸುತ್ತಾ ಅನ್ಯ ಮನಸ್ಕರಾಗಿ ನಿಂತಿರ್ತಾರೆ. ಕೊನೆಗೆ ನಾವೇ ಅವ್ರ ಬಾಯನ್ನ ಬಿಡಿಸ್ಬೇಕಾಗತ್ತೆ. ಏನಕ್ಕೆ ಬಂದಿದೆಯೇ ಹೇಳೋ, ಕಾಸೇನ ಬೇಕಾಗಿಲ್ಲ ಅಂತಂದ್ರೆ ಅವಾಗ ಸಾರ್ ಅಂತ ನಿಧಾನವಾಗಿ ಹೇಳ್ತೀವಿ. ಅಂದ್ರೆ ನಾವೇ ಅವ್ರ ಬಾಯನ್ನ ಬಿಡಿಸ್ಬೇಕಾಗತ್ತೆ. ಅದೇ ಇಲ್ಲಿ ನಿರೂಪಕರಾಗಿರ್ತಕ್ಕಂಥ KP ಪೂರ್ಣಚಂದ್ರ ತೇಜಸ್ವಿಯವರಿಗೆ ಅವತ್ತು ಇದಕ್ಕೆಲ್ಲ ಪುರುಸತ್ವ ಇರ್ಲಿಲ್ಲ, ಅನ್ನೋದೇ ಸಮಯ ಇರ್ಲಿಲ್ಲ. ಕಾರಣ ಅವ್ರ ಬೋರ್ಡ್ ಜೀಪ್ ಅಂತಕ್ಕಂಥ ರಿಪೇರಿ ಆಗಿತ್ತು ಅಂತ ಹೇಳ್ಬೇಕಾದ್ರೆ ನೋಡಿ, ಸುಮ್ಮನೆ ಹೆಂಗೆ ಯಾಕೆ ಬರ್ತೀಯಾ, ಸುಮ್ಮನೆ ಹೆಂಗೆ ಇಲ್ಲಿವರೆಗೂ ಬರ್ತೀಯಾ, ಬಂದ ವಿಷಯ ಏನಂತ ಜರೂರಾಗಿ ಹೇಳೋ ಮರಯ, ನಿನ್ನಂತ ಮಾತಾಡ್ತಾ ನಿಂತ್ಕೊಳ್ಳೋದಕ್ಕೆ ನನಗೆ ಪುರುಸತೆ ಇಲ್ಲ ಎಂದು ಅಸಹನೀಯ ಧ್ವನಿಯಲ್ಲಿ ಹೇಳಿದೆ. ಸುಮ್ಮನೆ ಹಿಂಗೆ ಯಾಕೆ ಬರ್ತೀಯೋ ಮರಯ, ಏನಕ್ಕೆ ಬಂದಂತ ಜರೂರಾಗಿ ಹೇಳು, ಸ್ವಲ್ಪ ಬಿಡಿಸಿ ಹೇಳಿ ಬೇಗನೆ ಅಂತ ಹೇಳಬೇಕಾದ್ರೆ ಆವಾಗ ಅವನು ನೋಡಿ, ನಿನ್ನ ಹತ್ರ ನಿಂತ್ಕೊಂಡು ಮಾತಾಡೋದಕ್ಕೆ ನನಗೆ ಪುರುಸತ್ತಿಲ್ಲ, ನನಗೆ ಸಮಯ ಇಲ್ಲ. ಕಾರಣ ನನಗೆ ಈಗಾಗಲೇ 4G ಅಂತಕ್ಕಂಥದ್ದು ಏನಾಗಿದೆ, ರಿಪೇರಿ ಆಗಿದೆ. ಹಾಗಾಗಿ ಸುಮ್ಮನೆ ಹಿಂಗೆ ಯಾಕೆ ಬರ್ತೀಯೋ ಮರಯ
ಏನಕ್ಕೆ ಬಂದ ಅಂತ ಜರೂರಾಗಿ ಹೇಳು, ಸ್ವಲ್ಪ ಬಿಡಿಸಿ ಹೇಳಿ ಬೇಗನೆ. ಯಾಕಂದ್ರೆ ನಿನ್ನಂತ ಮಾತಾಡ್ತಾ ನಿಂತ್ಕೊಳ್ಳೋದಕ್ಕೆ ನನಗೆ ಪುರ್ಸತ್ತಿಲ್ಲ, ಸಮಯ ಅಂತಕ್ಕಂಥದ ಇಲ್ಲ ಅಂತ ನಿರೂಪಕರು ಹೇಳ್ಬೇಕಾದ್ರೆ ಈಗ ಬಾಯಿ ಬಿಚ್ತಾನೆ ಯಾರು? ಲೈನ್ಮನ್ ದುರ್ಗಪ್ಪ. ಯಾವ ಲೈನ್ಮನ್ ದುರ್ಗಪ್ಪ? ವಿದ್ಯುತ್ ಇಲಾಖೆಯ ಡಿಪಾರ್ಟ್ಮೆಂಟ್ ನ ದುರ್ಗಪ್ಪ ಈಗ ಬಾಯಿ ಬಿಚ್ತಾನೆ. ಏನಂತ? ಏನಿಲ್ಲ, ಸ್ವಲ್ಪ ಕೊಳ್ಳಿ ಇದ್ರೆ ಬೇಕಿತ್ತು ಸ್ವಾಮಿ. ಏನಿಲ್ಲ, ಸ್ವಲ್ಪ ಕೊಳ್ಳಿ ಇದ್ರೆ ಬೇಕಿತ್ತು ಸ್ವಾಮಿ. ಅಷ್ಟೇನಾ? ಮತ್ತೆ ಯಾಕೆ ಏನಿಲ್ಲ ಅಂತ ಹೇಳಿದೆ ಅಂತ? ಏನಿಲ್ಲ ಸ್ವಾಮಿ, ಸ್ವಲ್ಪ ಕೊಳ್ಳಿ ಇದ್ರೆ ಬೇಕಿತ್ತು ಅಷ್ಟೇನಾ, ಮತ್ತೇನಿಲ್ಲ ಅಂತ ಹೇಳಿದೆ ಅನ್ಬೇಕಾದ್ರೆ ಇದೇನು ದೊಡ್ಡ ವಿಷಯ ಅಂತ ಹೇಳ್ದ ಹೇಳಿ ಅಂದ. ಇದೇನು ದೊಡ್ಡ ವಿಷಯ ಅಂತ ಹೇಳ್ದ ಹೇಳಿ ಅನ್ಬೇಕಾದ್ರೆ ಕರೆಂಟ್ ಕೆಲಸಕ್ಕೆ ಕೊಳ್ಳಿ ಹಾಕೋ, ಅಲ್ಲೇ ಪ್ರಶ್ನೆ ಏನಾಗ್ತಾನೆ ನಿರೂಪಕರು, ಅಲ್ಲೇ ಕೆಲಸ ಪ್ರಶ್ನೆ ಏನಾಗ್ತಾನೆ ಎಂತ? ಕರೆಂಟ್ ಕೆಲಸಕ್ಕೆ ಕೊಳ್ಳಿ ಹಾಕೋ ಅಂತ. ಕರೆಂಟ್ ಕೆಲಸಕ್ಕೆ ಬೇಕಾಗ್ತಕ್ಕಂಥ ಸಾಮಾನ್ಯವಾಗಿ ಒಂದು ಕಟಿಂಗ್ ಪ್ಲೇಯರು, ಒಂದು ತಂತಿ ಸಿಂಬಿ, ಇನ್ನ ಒಂದು ಟೆಸ್ಟರ್ ಅಂತಕ್ಕಂಥದ್ದು. ಅಲ್ಲಿ ನಿರೂಪಕರು ಪ್ರಶ್ನೆಯನ್ನ ಆಗ್ತಾ ಇದ್ದಾನೆ, ಕರೆಂಟ್ ಕೆಲಸಕ್ಕೆ ಕೊಳ್ಳಿ ಹಾಕೋ ಅನ್ಬೇಕಾದ್ರೆ ಈಗ ಅವನು ತಿಳಿಸ್ತಾನೆ, ಗಮನಿಸಿ. ಒಂದು ಮರ ಮುರ್ಕೊಂಡ್ ತಂತಿ ಮೇಲೆ ಬಿದ್ದೋಗಿದೆ ಸ್ವಾಮಿ, ಒಂದು ಮರ ಮುರ್ಕೊಂಡ್ ತಂತಿ ಮೇಲೆ ಬಿದ್ದೋಗಿದೆ. ಅದನ್ನ ಕಳೆದು ಲೈನ್ ಕ್ಲಿಯರ್ ಮಾಡ್ಬೇಕು. ಆ ದರಿದ್ರ ಕೃಷ್ಣೇಗೌಡರ ಆನೆ ಮಾಡಿರೋ ಕೆಲಸ ಇರಬೇಕು. ಮರದ ಹತ್ರ ಅದರ ಲದ್ದಿ ಬಿದ್ದಿದೆ, ಮರದ ಎಲೆ ಕಿತ್ಕೊಳ್ಳಕ್ ಹೋಗಿ ಕೊಂಬೆನೆ ಮುರಿದಾಕಿದೆ ಅಂತ. ಅಂದ್ರೆ ಇಲ್ಲಿ ಗಮನಿಸ್ಬೇಕು. ಇವ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕೃಷ್ಣೇಗೌಡನ ಆನೆ ಮೇಲೆ ಆಪೋದಿಗಳನ್ನ ಒರೆಸ್ತಕ್ಕಂಥ ನಾವು ಇಲ್ಲಿಂದ ಮುಂದುವರಿತಾ ನೋಡ್ತಾ ಹೋಗ್ತೀವಿ. ಅದನ್ನೇ ಹೇಳ್ತಾ ಇದ್ದಾರೆ ನಿರೂಪಕರ ಬಂದಿದ ತಕ್ಷಣ ಸುಮ್ಮನೆ ಯಾಕೆ ಬಂದು ಏನಕ್ಕೆ ಬಂದೆ ಅಂತ ಬೇಕಾದ್ರೆ ಸ್ವಲ್ಪ ಕೊಳ್ಳಿ ಇದ್ರೆ ಬೇಕಿತ್ತು ಸ್ವಾಮಿ ಅಂತ. ಮತ್ತೇನಿಲ್ಲ ಅಂತ ಹೇಳಿದೆ ಅಂತ ಹೇಳ್ಬೇಕಾದ್ರೆ ಇದೊಂದು ದೊಡ್ಡ ವಿಚಾರ ಅಂತ ಹೇಳಲ್ಲ ಸ್ವಾಮಿ ಅಂತ ಹೇಳ್ಬೇಕಾದ್ರೆ ಮತ್ತೆ ನಿರೂಪಕ ಕರೆಂಟ್ ಕೆಲಸಕ್ಕೆ ಕೊಳ್ಳಿ ಹಾಕು ಅನ್ಬೇಕಾದ್ರೆ ಈಗ ಅವನು ಉತ್ತರ ಕೊಡ್ತಾನೆ ನೋಡಿ. ಒಂದು ಮರ ಮುರ್ಕಾಂಡ್, ಒಂದು ಮರ ಮುರಿದು ಹೋಗಿ ತಂತಿ ಮೇಲೆ ಬಿದ್ದಿದೆ. ಒಂದು ಮರ ಮುರಿದು ಹೋಗಿ ತಂತಿ ಮೇಲೆ ಬಿದ್ದಿದೆ. ಮರದ ಎಲೆ ಕಿತ್ಕೊಳಕ್ ಹೋಗಿ ಕೊಂಬೆನೆ ಮುರಿದಾಕಿದೆ. ಅದೇ ಆ ದರಿದ್ರ ಕೃಷ್ಣೇಗೌಡರ ಆನೆ ಮಾಡಿರೋ ಕೆಲಸ ಇರಬೇಕು. ಮರದ ಎಲೆ ಕಿತ್ಕೊಳಕ್ ಹೋಗಿ ಕೊಂಬೆನೆ ಮುರಿದಾಕಿದೆ. ಮರದ ಕೆಳಗೆ ಅದರ ಲದ್ದಿ ಬಿದ್ದಿದೆ. ಲದ್ದಿ ಅಂದ್ರೆ ಅದರ ಒಂದು ಸಗಣಿ ಅಂತಕ್ಕಂಥದ್ದು ಬಿದ್ದಿದೆ. ಹಾಗಾಗಿ ಆ ಮರವನ್ನ ಕಡಿದು ಲೈನ್ ಕ್ಲಿಯರ್ ಮಾಡಬೇಕು ಅಂತ. ಕೆಲವೊಂದು ಸಂದರ್ಭಗಳಲ್ಲಿ ನೋಡ್ಬೇಕು, ಅತಿಯಾದಂತಹ ಒಂದು ಗಾಳಿ ಅಂತಕ್ಕಂಥದ್ದು, ಅತಿಯಾದಂತಹ ಒಂದು ಮಳೆ ಅಂತಕ್ಕಂಥದ್ದು ಬಿದ್ದಂತಹ ಒಂದು ಸಂದರ್ಭಗಳಲ್ಲಿ ಎಲ್ಲಂದ್ರೆ ಅಲ್ಲೇ ಮರಗಳಾಗಿರ್ತಕ್ಕಂಥ ಮುರಿದು ಬಿಟ್ಟು ಆ ವಿದ್ಯುತ್ ತಂತಿಗಳ ಮೇಲೆ ಬಿದ್ದಿರುತ್ತೆ. ಆ ವಿದ್ಯುತ್ ತಂತಿಗಳ ಮೇಲೆ ಬಿದ್ದಂತಹ ಒಂದು ಸಂದರ್ಭದಲ್ಲಿ ಆ ವಿದ್ಯುತ್ ಇಲಾಖೆಯ ಡಿಪಾರ್ಟ್ಮೆಂಟ್ ಗೆ ಸೇರಿರ್ತಕ್ಕಂಥ ಲೈನ್ ಮ್ಯಾನ್ಗಳು ಆ ಮರವನ್ನ ಕಡಿದು ಲೈನ್ ಅನ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ಅಂದ್ರೆ ಇಲ್ಲಿ ಇವರು ಕೇವಲ ಆ ಮರದ ಕೆಳಗೆ ಲದ್ದಿ ಅಂತಕ್ಕಂಥ ಬಿದ್ದಿದೆಯಾ ಅನ್ನೋ ಮಾತ್ರಕ್ಕೆ ಕೃಷ್ಣೇಗೌಡ ಹಾನಿ ಮಾಡಿರೋ ಕೆಲಸ ಅಂತ ಇವನು ಹೇಳ್ತಾ ಇರ್ತಕ್ಕಂಥದ್ದು. ಯಾರು? ಇಲ್ಲಿ ದುರ್ಗಪ್ಪ. ಅಂದ್ರೆ ಅಲ್ಲಿ ಕೃಷ್ಣೇಗೌಡ ಹಾನಿ ಮಾಡಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಆ ಮರದ ಕೆಳಗೆ ಏನ್ ಸಗಣಿ ಅಂತಕ್ಕಂಥ ಬಿದ್ದಿದೆ, ಆ ಸಗಣಿ ಅಂತಕ್ಕಂಥದ್ದು ಬಿದ್ದಿರೋದಕ್ಕೆ ಇಲ್ಲಿ ಸಮನಾಗಿ ಹಾನಿ ಆಗ್ತಕ್ಕಂಥ ಒಂದು ಸಗಣಿಯನ್ನ ನಾವು ಲದ್ದಿ ಅಂತ ಕರಿತೀವಿ. ಸೊ ಅದಕ್ಕೆ ಅದನ್ನ ಲದ್ದಿ ಅಂತ ಕರಿತೀವಿ. ಆದ್ರೆ ಸಗಣಿ ಅಂತಕ್ಕಂಥ ಬಿದ್ದಿದೆ, ಅದಕ್ಕೆ ಮರದ ಲೈನ್ ಕ್ಲಿಯರ್ ಮಾಡಬೇಕು ಅಂತ ಹೇಳ್ತಾನೆ. ಅಂದ್ರೆ ಮರದ ಇಲ್ಲಿ ಒಂದು ಮರ ಮುರ್ಕೊಂಡ್ ತಂತಿ ಮೇಲೆ ಬಿದ್ದೋಗಿದೆ, ಒಂದು ಮರ ಮುರ್ಕೊಂಡ್ ತಂತಿ ಮೇಲೆ ಬಿದ್ದೋಗಿದೆ. ಅದಕ್ಕೆ ಮರ ಕಳೆದ ಲೈನ್ ಕ್ಲಿಯರ್ ಮಾಡಬೇಕು. ಆ ದರಿದ್ರ ಕೃಷ್ಣೇಗೌಡ ಆನೆ ಮಾಡಿರೋ ಕೆಲಸ ಇರಬೇಕು. ಮರದ ಎಲೆ ಕಿತ್ಕೊಳ್ಳಕ್ಕೆ ಹೋಗಿ ಕೊಂಬೆನೆ ಮುರಿದಾಕಿದೆ. ಹಾಗಾಗಿ ಲೈನ್ ಅನ್ನ ಕ್ಲಿಯರ್ ಮಾಡಬೇಕು ಅಂತ ಈಗ ಕೊಳ್ಳಿಯನ್ನ ಕೇಳಿದ್ರು. ಯಾರು? ದುರ್ಗಪ್ಪ. ಯಾರತ್ರ? ನಿರೂಪಕರಾಗಿರ್ತಕ್ಕಂಥ KP ಪೂರ್ಣಚಂದ್ರ ತೇಜಸ್ವಿ ಅವರತ್ರ. ನೋಡಿ ಅದು ಹೇಗೆ ಆನೆ ಕೆಲಸ ಅಂತೀಯ ಅಂತ ಅಲ್ಲಿ ನಿರೂಪಕರು ಆ ಪತ್ತಿ ಹಚ್ಚತಕ್ಕಂತ ಒಂದು ಕೆಲಸ ಮಾಡ್ತಾರೆ. ಅವನು ಅದೇಗೆ ಆನೆ ಕೆಲಸ ಅಂತೀಯ ಅನ್ನಬೇಕಾದ್ರೆ ತಂತಿ ಮೇಲೆ ಕೊಂಬೆ ಅಂದ್ರೆ ಅದಕ್ಕೆ ಕರೆಂಟ್ ಹೊಡೆದು ಸತ್ತೋಗಿಲ್ವೇನೋ ಅಂತ ದುರ್ಗಪ್ಪ ಏನ್ ಹೇಳಿದ್ವು. ಆ ದರಿದ್ರ ಕೃಷ್ಣೇಗೌಡ ಹಾನಿ ಮಾಡಿರೋ ಕೆಲಸ ಇರಬೇಕು. ಮರದ ಎಲೆ ಕಿತ್ಕೊಳಕ್ ಹೋಗಿ ಕೊಂಬೆನೆ ಮುರಿದೋಗಿದೆ. ಹಾಗಾಗಿ ಲೈನ್ ಕ್ಲಿಯರ್ ಮಾಡಬೇಕು, ಅದಕ್ಕೆ ಬೇಕು ಅಂತ ಕೇಳಿದ್ದು. ಯಾರು? ದುರ್ಗಪ್ಪ. ಅಲ್ಲಿ ನಿರೂಪಕರು ಹೇಳ್ತಾ ಇದ್ದಾರೆ, ಅದು ಯಾವ ಆನೆ ಕೆಲಸನೇ ಅಂತೀಯ? ಮರದ ಎಲೆ ಕಿತ್ಕೊಳಕ್ ಹೋಗುವಂತಹ ಸಂದರ್ಭದಲ್ಲಿ ಅದಕ್ಕೆ ಕರೆಂಟ್ ಶಾಕ್ ಹೊಡೆದು ಅದು ಸತ್ತೋಗದಿಲ್ವೇನೋ ಅನ್ಬೇಕಾದ್ರೆ ಅದಕ್ಕೆ ಮತ್ತೆ ಉತ್ತರವನ್ನ ಕೊಡ್ತಾನೆ. ಯಾರು? ದುರ್ಗಪ್ಪ. ನೋಡಿ ಮತ್ತಿನ್ನೇನು ಅದರದೇ ಕೆಲಸ
ಆ ಮರದ ಕೆಳಗೆ ಬುಟ್ಟಿಗಟ್ಟಲೆ ಬಿದ್ದಿಲ್ವಾದ ಲದ್ದೆ. ಮತ್ತಿನ್ನೇನು ಅದರದೇ ಕೆಲಸ, ಆ ಮರದ ಕೆಳಗೆ ಏನಿದೆ ಬುಟ್ಟಿಗಟ್ಟಲೆ ಬಿದ್ದಿಲ್ವಾದ ಲದ್ದೆ. ಇದು ಸಂದರ್ಭ. ಈ ಮೇಲ್ಕಂಡ ವಾಕ್ಯವನ್ನ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಕಿರುಗೂರಿನ ಗೈಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದುಕೊಂಡಿರುವ ಕೃಷ್ಣೇಗೌಡನ ಆನೆ ಎಂಬ ನೀಲಗತಿಯಿಂದ ಆರಿಸಿಕೊಳ್ಳಲಾಗಿದೆ. ಇದನ್ನು ನೀವು ಬರೀಬೇಕಾಗುತ್ತೆ. ಮತ್ತಿನ್ನೇನು ಅದರದೇ ಕೆಲಸ, ಮರದ ಕೆಳಗೆ ಬುಟ್ಟಿಗಟ್ಟಲೆ ಬಿದ್ದಿಲ್ವಾ ಅದರಲ್ಲದ್ದೇ ಅನ್ಬೇಕಾದ್ರೆ ನೋಡಿ, ಲೈನ್ ಚಾರ್ಜ್ ಅಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಭಸ್ಮ ಆಗಿರೋದು ಕಿಡಿಗೇಡಿ ಮುಂಡ್ಯದ. ನಾನು ಬೆಳಗಿನಿಂದ 4-5 ಸಾರಿ ಲೈನ್ ಚಾರ್ಜ್ ಮಾಡಿದೆ. ಏನ್ ಮಾಡುದು, ಬಿಸಿ ನಿಲ್ಲಕ್ಕಿಲ್ಲ, ಲೈನ್ ಟ್ರಬಲ್ ಇದೆ ಅಂತ ಲೈನ್ ಮೇಲೆ ನೋಡ್ಕೊಂಡು ಬಂದೆ. ಶಿವೇಗೌಡರ ಸಾಮಿಲ್ ಹತ್ರ ಕೊಂಬೆ ಲೈನ್ ಮೇಲೆ ಬಿದ್ದಿದೆ ಅಂತ ಅಂದ್ರೆ ಈಗಾಗಲೇ ಅವನು ವಿಚಾರವನ್ನ ಹೇಳ್ತಾನೆ. ಭಾನುವಾರ ದಿವಸ ಲೈನ್ ಅನ್ನ ಚಾರ್ಜ್ ಅಲ್ಲಿ ಇಕ್ಬೇಕಂತ ಹೇಳ್ಬಿಟ್ಟು ಲೈನ್ ಅನ್ನ ಓಪನ್ ಮಾಡಿದ್ವಿ, ಅಂದ್ರೆ ಕರೆಂಟ್ ಅನ್ನ ಆಫ್ ಮಾಡಿದ್ವಿ. ಆ ಕರೆಂಟ್ ಅನ್ನ ಆಫ್ ಮಾಡಿದಂತಹ ಸಂದರ್ಭದಲ್ಲಿ ಅದು ಹೋಗಿ ಮರದ ಎಲೆ ಕಿತ್ಕೊಳಕ್ ಹೋಗಿ ಕೊಂಬೆನ ಲೈನ್ ಮೇಲೆ ಉಳ್ಸಾಕಿದೆ. ಇಲ್ಲ ಅಂತಂದ್ರೆ ಆ ಕರೆಂಟ್ ಏನಾದ್ರು ಇದ್ದಿದ್ದೆ ಇಷ್ಟೊತ್ತಿಗೆ ಭಸ್ಮ ಆಗಿರೋದು ಯಾವುದು, ಆ ಕಿಡಿಗೇಡಿ ಮುಂಡೆಯೋದು ಅಂತ ಹೇಳ್ಬಿಟ್ಟು ಆ ಆನೆಯನ್ನ ದೂಷಿಸ್ತಾನೆ, ಆನೆಯನ್ನ ದ್ವೇಷಿಸ್ತಾನೆ. ಯಾರು, ದುರ್ಗಪ್ಪ ಆಗಿರ್ತಕ್ಕಂಥವನು. ದ್ವೇಷಿಸಬೇಕಾದ್ರೆ ನೋಡಿ, ಬಿದ್ದಿದೆ ಶಿವೇಗೌಡರ ಸಾಮಿಲ್ ಹತ್ರ ಕೊಂಬೆ ಲೈನ್ ಮೇಲೆ ಬಿದ್ದಿದೆ ಅಂತ ಹೇಳನೆ. ಅಂದ್ರೆ ಕೊಂಬೆ ಲೈನ್ ಮೇಲೆ ಬಿದ್ದರು ದುರ್ಗಪ್ಪ ಹೇಳಿದ ಸಂಗತಿಗಳು ಯಾವುವು? ಎರಡನೇ ಪ್ರಶ್ನೆ ಕೇಳಿದ್ರೆ ಕೊಂಬೆ ಲೈನ್ ಮೇಲೆ ಬೀಳೋದಕ್ಕೆ ದುರ್ಗಪ್ಪ ಹೇಳಿದ ಸಂಗತಿಗಳು ಯಾವುವು? ಎರಡನೇ ಪ್ರಶ್ನೆಗೆ ಅದು ಪ್ರಶ್ನೆ. ಕೊಂಬೆ ಲೈನ್ ಮೇಲೆ ಬೀಳೋದಕ್ಕೆ ದುರ್ಗಪ್ಪ ಹೇಳಿದ ಸಂಗತಿಗಳು ಯಾವ ಅಂದ್ರೆ, ಮರದ ಎಲೆ ಕಿತ್ಕೊಳಕ್ ಹೋಗಿ ಕೊಂಬೆನೆ ಮುರಿದಾಕಿದೆ, ಮರದ ಎಲೆ ಕಿತ್ಕೊಳಕ್ ಹೋಗಿ ಕೊಂಬೆನೆ ಮುರಿದಾಕಿದೆ. ಹಾಗಾಗಿ ಲೈನ್ ಕ್ಲಿಯರ್ ಮಾಡಬೇಕು. ಶಿವೇಗೌಡರ ಸಾಮಿಲ್ ಹತ್ರ ಕೊಂಬೆ ಲೈನ್ ಮೇಲೆ ಬಿದ್ದಿದೆ. ಈ ಒಂದು ಸಂಗತಿಗಳನ್ನ ಹೇಳ್ತಾನೆ. ಹೇಳ್ಬೇಕಾದ್ರೆ ಅಲ್ಲಿ ಗಮನಿಸಿ, ಶಿವೇಗೌಡರ ಸಾಮಿಲ್ ಹತ್ರ ಕೊಂಬೆ ಲೈನ್ ಮೇಲೆ ಬಿದ್ದಿದೆ. ಈಗಾಗಲೇ ಸಾಮಿಲಿನ ಯಜಮಾನ ಅಂತ ಪಾತ್ರಗಳಲ್ಲಿ ಬರ್ಸಿದೆ. ಶಿವೇಗೌಡ ಅಂತಕ್ಕಂಥ ಒಬ್ಬ ಸಾಮಿಲ್ ನಲ್ಲಿ ಇರ್ತಕ್ಕಂಥ ಯಜಮಾನ, ಸಾಮಿಲ್ ಅಂತಕ್ಕಂಥದ್ದು ಇರುತ್ತೆ. ಈಗ ಮತ್ತೆ ಕೋಡ್ಲಿ ಹಟ್ಟದ ಮೇಲೆ ಹಾಕಿದೀವಿ ದುರ್ಗಪ್ಪ. ಕೋಡ್ಲಿ ಹಟ್ಟದ ಮೇಲೆ ಅಂದ್ರೆ ಮನೆಯ ಚಾವಣಿ ಮೇಲೆ ಒಂದು ಹಟ್ಟ ಅಂತಕ್ಕಂಥ ಮನೆ ಇರುತ್ತೆ. ಆ ಮನೆಯ ಒಂದು ಮೇಲ್ಭಾಗಕ್ಕೆ ಹಟ್ಟ ಅಂತ ಇಟ್ಕೊಂಡಿರ್ತೀವಿ, ಕೆಲವೊಂದು ವಸ್ತುಗಳನ್ನ ಮೇಲಕ್ಕೆ ಹಾಕೊಳ್ಳೋದಕ್ಕೆ. ಹಾಗಾಗಿ ಇಲ್ಲಿ ನಿರೂಪಕರು ಹೇಳ್ತಾ ಇದ್ದಾರೆ, ಕೋಡ್ಲಿ ಹಟ್ಟದ ಮೇಲೆ ಹಾಕಿದ್ವಿ ದುರ್ಗಪ್ಪ, ಹತ್ತಿ ತೆಗೆದುಕೊಂಡು ಹೋಗ್ಬೇಕು ಎಂದು ಹೇಳಿ ಮತ್ತೆ ಜೀಪಿನ ಹಳಿಗೆ ನುಗ್ಗಿದೆ. ದುರ್ಗಪ್ಪ ಹಠ ಹತ್ತಿ ದಡಬಡ ಸುದ್ದು ಮಾಡುತ್ತಾ ಕೊಳ್ಳಿ ಹುಡುಕಿದ. ಕೆಲ ಹೊತ್ತಿನ ಮೇಲೆ ಕೊಳ್ಳಿ ಸಿಕ್ಕಿತೆಂದು ಹೇಳಿ ಹೊರಟು ಹೋದ ಅಂತ ನಿರೂಪಕರು ಕೊಳ್ಳಿ ಹಟ್ಟ ಮೇಲೆ ಹಾಕಿದ್ವಿ ದುರ್ಗಪ್ಪ, ನೀನೇ ಅಡ್ಡ ಹತ್ತಿ ತೆಗೆದುಕೊಂಡ ಹೋಗ್ಬೇಕು ಅಂತ ಹೇಳಿದ ತಕ್ಷಣ ಅವನು ಸಹ ಆ ಅಡ್ಡವನ್ನ ಹತ್ತಿ ದಡಬಡ ಸದ್ದು ಮಾಡಿ ಅನಂತರ ಸ್ವಲ್ಪ ಸಮಯದಿಂದ ಸಾಕು ಕೊಳ್ಳಿ ಸಿಕ್ಕಿದೆ ತೆಗೆದುಕೊಂಡು ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಆ ಕೊಳ್ಳಿಯನ್ನ ತೆಗೆದುಕೊಂಡು ಹೋಗ್ತಾನೆ. ಅಲ್ಲಿಗೆ ಇಟ್ಕೊಂಡಿರಿ. ದುರ್ಗಪ್ಪ ಕೊಳ್ಳಿ ತೆಗೆದುಕೊಂಡು ನಿರ್ಗಮಿಸಿದ್ವ, ಮತ್ತೆ ಬರಲೇ ಇಲ್ಲ. 3-4 ದಿನವಾದ್ರೂ ದುರ್ಗಪ್ಪನ ಪತ್ತೆ ಇಲ್ಲ, ಕೊಳ್ಳಿನೂ ಪತ್ತೆ ಇಲ್ಲ. ಅಲ್ಲಿವರೆಗೂ ಇಟ್ಕೊಳ್ಳಿ. ಈಗಾಗಲೇ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರ ಹತ್ರ ಕೊಳ್ಳಿಯನ್ನ ತೆಗೆದುಕೊಂಡು ಹೋದ. ಆ ಕೊಳ್ಳಿಯನ್ನ ಯಾಕೆ ತೆಗೆದುಕೊಂಡು ಹೋಗೋದ ಅನ್ನೋದಕ್ಕೂ ಸಹ ಉತ್ತರವನ್ನು ನೀಡಿದ್ದಾನೆ. ಆ ಮರದ ಕೆಳಗೆ ಮರ ಬಂದ್ಕೊಂಡು ತಂತಿ ಮೇಲೆ ಬಿದ್ದೋಗಿದೆ. ಆ ದರಿದ್ರ ಕೃಷ್ಣೇಗೌಡ ಆನೆ ಇರಬೇಕು. ಮರದ ಎಲೆ ಕಿತ್ಕೊಳಕ್ ಹೋಗಿ ಕೊಂಬೆನೆ ಮುರಿದಾಕಿದೆ. ಆ ಮರನ ಲೈನ್ ಕ್ಲಿಯರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೊಳ್ಳಿಯನ್ನ ತೆಗೆದುಕೊಂಡು ಹೋಗಿದ್ದಾನೆ. ಆ ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ 2-3 ದಿನ ಆದ್ರೂ ಕೊಳ್ಳಿನೂ ಪತ್ತೆ ಇಲ್ಲ, ದುರ್ಗಪ್ಪನೂ ಪತ್ತೆ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಹಾಗಾದ್ರೆ ಕೊಳ್ಳಿ ಏನಕ್ಕೆ ತೆಗೆದುಕೊಳ್ಳೋದ, ದುರ್ಗಪ್ಪ ಯಾಕೆ ಪತ್ತೆ ಈ ಕಡೆ ಬರಲಿಲ್ಲ ಅಂತಕ್ಕಂಥದ್ದು ನಾವು ಮತ್ತೆ ಮುಂದಿನ ತರಗತಿಯಲ್ಲಿ ನೋಡೋಣ. ಅಲ್ಲಿಗೆ ಇಟ್ಕೊಂಡಿದ್ದೀವಿ. ಇಲ್ಲಿ ಇದರಲ್ಲಿ ನಿಮಗೆ ಒಂದೊಂದು ಪ್ರಶ್ನೆಗಳು ಬರೋದಾದ್ರೆ ಇದರಲ್ಲಿ ಯಾರಲ್ಲಿ ಕೃಷ್ಣೇಗೌಡ ಒಂದು ಆನೆ ಅಂತಕ್ಕಂಥದ್ರಲ್ಲಿ ಒಂದು ಪ್ರಶ್ನೆಗಳು ಬರೋದಾದ್ರೆ ನಿರೂಪಕರಿಗೆ ಯಾವ ಕೆಲಸ ಕಾಯಂ ಆಗಿತ್ತು ಅಂತ ಕೇಳ್ತಾನೆ. ನಿರೂಪಕರಿಗೆ ಯಾವ ಕೆಲಸ ಕಾಯಂ ಆಗಿತ್ತು? ತಿಂಗಳಿಗೊಮ್ಮೆ ಜೀಪಿನ ಹಳಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವ ಕೆಲಸ ಕಾಯಂ ಆಗಿತ್ತು. ತಿಂಗಳಿಗೊಮ್ಮೆ ಜೀಪಿನ ಹಳಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವ ಕೆಲಸ ಕಾಯಂ ಆಗಿತ್ತು. ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನೋ ಅಂತ ದುರ್ಗಪ್ಪ ಕೊಡಲಿಯನ್ನು ಕೇಳಿ ಪಡೆಯಲು ಬಂದಿದ್ದನೋ, ಏನನ್ನ ಕೇಳಿ ಪಡೆಯಲು ಬಂದಿದ್ದನೋ? ದುರ್ಗಪ್ಪ ಕೊಡಲಿಯನ್ನು ಕೇಳಿ ಪಡೆಯಲು ಬಂದಿದ್ದನು. ದುರ್ಗಪ್ಪನ ಪ್ರಕಾರ ತರಲೆ ಡಿಪಾರ್ಟ್ಮೆಂಟ್ ಯಾವುದು ಅಂತ
ದುರ್ಗಪ್ಪನ ಪ್ರಕಾರ ತರಲೆ ಡಿಪಾರ್ಟ್ಮೆಂಟ್ ಟೆಲಿಫೋನ್ ಡಿಪಾರ್ಟ್ಮೆಂಟ್. ದುರ್ಗಪ್ಪನ ಪ್ರಕಾರ ತರಲೆ ಡಿಪಾರ್ಟ್ಮೆಂಟ್ ಯಾವುದು? ಟೆಲಿಫೋನ್ ಡಿಪಾರ್ಟ್ಮೆಂಟ್. ಈಗಾಗಲೇ ಯಾರು ಲೈನ್ ಟಿಪ್ಪಣ್ಣ ಅಂತ ಹೇಳಿದಾಗ ತೂ ಅಲ್ಲ ಸ್ವಾಮಿ, ನಾನು ಕರೆಕ್ಟ್ ಲೈನ್ ಮೇಲೆ ದುರ್ಗಪ್ಪ ಸ್ವಾಮಿ ಅಂತ. ಅದ್ಯಾಕೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಂದ ತಕ್ಷಣ ತೂ ಅಂತೀಯ? ಇಬ್ರದ್ದು ಕೆಲಸ ಕಂಬ ಹತ್ತೋದೇ ಅಲ್ವಾ ಅಂತ ಅನ್ಬೇಕಾದ್ರೆ ಅಲ್ಲಿ ದುರ್ಗಪ್ಪ ಹೇಳ್ತಾನೆ, ಅದೊಂದು ತರಲೆ ಡಿಪಾರ್ಟ್ಮೆಂಟ್ ಸರ್. ಯಾವ್ದು ತರಲೆ ಡಿಪಾರ್ಟ್ಮೆಂಟ್ ಸರ್? ಟೆಲಿಫೋನ್ ಡಿಪಾರ್ಟ್ಮೆಂಟ್ ಒಂದು ತರಲೆ ಡಿಪಾರ್ಟ್ಮೆಂಟ್ ಸರ್. ಯಾಕೆ? ನಮ್ಮ ತಂತಿ ಹತ್ರ ತಂತಿ ತರಬೇಡ್ರಿ, ಟೆಲಿಫೋನ್ ಲೈನು ಬರಬರೇ ಅನ್ನತ್ತೆ. ಹಾಗೆ ಈಗ ನಮ್ಮ ಮುಖಾರ ತೆಗಿತಾನೇ ಇರ್ತಾರೆ ಸರ್, ಅದಕ್ಕೆ ಅದೊಂದು ತರಲೆ ಡಿಪಾರ್ಟ್ಮೆಂಟ್ ಸರ್. ಯಾವ ಡಿಪಾರ್ಟ್ಮೆಂಟ್ ಸರ್? ಟೆಲಿಫೋನ್ ಡಿಪಾರ್ಟ್ಮೆಂಟ್ ಸರ್ ಅಂತ ಇಲ್ಲಿ ಹೇಳ್ತಾನೆ. ನೆಕ್ಸ್ಟ್ ಇಲ್ಲಿ ಏನ್ 3 ಆಗಿದೆ. ಒಂದಾಗ ಪ್ರಶ್ನೆಗಳು ಇನ್ನು 2 ಪ್ರಶ್ನೆಗಳ ಕಡೆ ಬರೋದೇ, ನಮ್ಮ ಕಡೆ ಕೆಂಪು ಕಾಲಿಂಗ್ ಬೆಲ್ ಇದ್ದಾಗೆ ಎಂದು ನಿರೂಪಕರು ಹೇಳುವುದೇಕೆ? ನಮ್ಮ ಕಡೆ ಕೆಂಪು ಕಾಲಿಂಗ್ ಬೆಲ್ ಇದ್ದಾಗೆ ಎಂದು ನಿರೂಪಕರು ಹೇಳೋದಕ್ಕೆ ಅಂದ್ರೆ ಬಹುಶಃ ಭಾಷೆನ ಉಪಯೋಗಿಸಿ ಕರೆಯಬೇಕೆಂದ್ರೆ ಏನೆಲ್ಲ ಬಿಕ್ಕಟ್ಟುಗಳಿವೆ. ಹೆಸರಿಳಿದ ಕರೆಯಬೇಕು, ಮನೆಯವರ ಹೆಸರಿಳಿದ ಕರೆಯಬೇಕು, ಸ್ವಾಮಿ ಏನಬೇಕು, ಏಕವಚನ ಉಪಯೋಗಿಸಬೇಕು ಅಥವಾ ಬಹುವಚನವ, ಇವೆಲ್ಲ ಬಿಕ್ಕಟ್ಟುಗಳ ಬದಲು 1-2 ಸಾರಿ ಕೆಮ್ಮಿದ್ರೆ ಎಲ್ಲಾ ಸಮಸ್ಯೆಗಳು ಬಗೆಹರುತ್ತವೆ. ಹಾಗಾಗಿ ನಮ್ಮ ಕಡೆ ಕೆಂಪು ಕಾಲಿಂಗಲ್ ಇದ್ದಾಗೆ ಅಂತ ನಿರೂಪಕರು ಯೋಚನೆ ಮಾಡ್ತಾರೆ. ದುರ್ಗಪ್ಪ ಏಕೆ ಬಂದಿರಬಹುದು ಎಂದು ನಿರೂಪಕರು ಯೋಚಿಸುತ್ತಾರೆ. ವೆರಿ ಇಂಪಾರ್ಟೆಂಟ್. ದುರ್ಗಪ್ಪ ಏಕೆ ಬಂದಿರಬಹುದು ನಿರೂಪಕರು ಯೋಚನೆ ಮಾಡ್ತಾರೆ. ಏನ್ ಸಮಾಚಾರ, ಯಾಕೆ ಬಂದೆ, ಏನಿಲ್ಲ ಸಭೆ ಅಂತ ಅನ್ಬೇಕಾದ್ರೆ ನಿರೂಪಕರಿಗೆ ಅದ ಅನಿಸುತ್ತೆ, ಏನು ಕೆಲಸ ಇಲ್ಲದೆ ಪುರುಸೊತ್ತಾಗಿರೋದ್ರಿಂದ ಏನೋ ಇನಾಮು ಕೇಳಲು ಅಥವಾ ಚಂದಾ ವಸೂಲಿಗೋ ಅಥವಾ ಮನೆಯ ಉಪಯೋಗಕ್ಕಾಗಿ ಕಾಫಿ ಬೀಜವನ್ನು ಏಲಕ್ಕಿಯನ್ನು ಕೇಳಲು ಬಂದಿರಬಹುದೆಂದು ನಿರೂಪಕರು ಯೋಚಿಸಿದ್ರು. ಏನೋ ಇನಾಮು ಕೇಳಲು ಅಥವಾ ಚಂದಾ ವಸೂಲಿಗೋ ಅಥವಾ ಮನೆಯ ಉಪಯೋಗಕ್ಕಾಗಿ ಕಾಫಿ ಬೀಜವನ್ನು ಏಲಕ್ಕಿಯನ್ನು ಕೇಳಲು ಬಂದಿರಬಹುದೆಂದು ನಿರೂಪಕರು ಯೋಚಿಸುತ್ತಾರೆ. ಇಷ್ಟು 2ನೇ ಪ್ರಶ್ನೆಗಳು ಆಗಿದೆ. ಇನ್ನ ಸಂದರ್ಭಕ್ಕೆ ಬರೋದಾದ್ರೆ ನಮ್ಮ ಕಡೆ ಕೆಂಪು ಕಾಲಿಂಗ್ ಬೆಲ್ ಇದ್ದಾಗೆ, ಇಲ್ಲಿ ಒಂದು ವಿಚಾರವನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಪ್ರೀತಿಯ ವಿದ್ಯಾರ್ಥಿಗಳೇ. ಅದು ಮುಖ್ಯವಾಗಿ ಏನಂತಂದ್ರೆ, ಈ ಒಂದು ದೀರ್ಘಗತ್ಯ ಭಾವದಲ್ಲಿ 2 ಅಂಕದ ಪ್ರಶ್ನೆಗಳಿಗೆ ಉತ್ತರ ಯಾವ್ದು ಬರುತ್ತೋ ಅದೇ ಉತ್ತರನೇ ಸಂದರ್ಭಕ್ಕೆ ಉತ್ತರ ಆಗಿರುತ್ತೆ. ಅಲ್ಲಿ ನಾವು ಮೇಯ್ನು ಬೇಕಾಗಿರ್ತಕ್ಕಂಥ ಆ ಲೇಖಕರ ಒಂದು ಪರಿಚಯ. ಈ ಮೇಲ್ಕಂಡ ವಾಕ್ಯವನ್ನ KP ಪೂರ್ಣಚಂದ್ರ ತೀರಿಸಿದರು ಬರೆದಿರುವ ಕಿರುಗೂನ ಕೈಯಾರಲಿ ಎಂಬ ಕಥಾಸಂಕಲನದಿಂದ ಆಯ್ದುಕೊಂಡಿರುವ ಕೃಷ್ಣೇಗೌಡನ ಹಾನಿ ಎಂಬ ನೀರ್ಗತಿಯಿಂದ ಆರಿಸಿಕೊಳ್ಳಲಾಗಿದೆ. ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ನೋಟ್ಸ್ ನಲ್ಲಿ ಕವಿ ಪರಿಚಯ, ಲೇಖಕ ಪರಿಚಯ ಲಾಸ್ಟ್ ಅಲ್ಲಿ ದೀರ್ಘಗತಿ ಭಾಗದಲ್ಲಿ ಇದಿದೆ ನೋಟ್ಸ್ ಅಲ್ಲಿ. ಇದನ್ನ ಒಬ್ಬೊಬ್ರು 10 ಸಾರಿ ಬಂದು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು. ನಿಮ್ಗೆ ಅದೇ ಬಂದಿಲ್ಲ ಅಂತಂದ್ರೆ 3 ನಾಮಗಳು ಇಟ್ಕೊಳ್ತಕ್ಕಂಥದ್ದು ಸಂದೇಹ ಇಲ್ಲ ಅಂತಕ್ಕಂಥದ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, 1 ಅಂಕ ಮತ್ತು 2 ಅಂಕ ಬಂದ್ರೆ, 1 ಅಂಕ ಬಂದು 2 ಅಂಕ ಪ್ರಶ್ನೆಗಳ ಉತ್ತರ ಬಂದ್ರೆ ಅದೇ ಯಾವ್ದಕ್ಕೆ ಉತ್ತರ? ಸಂದರ್ಭಕ್ಕೆ ಉತ್ತರ. ಸಂದರ್ಭಕ್ಕೆ ಉತ್ತರ ಬಂತು ಅಂದ್ರೆ ಅದೇ 1 ಅಂಕ 2 ಅಂಕ ಸಂದರ್ಭ ಉತ್ತರ. ಯಾವ್ದಕ್ಕೆ ಉತ್ತರ? 4 ಅಂಕ ಪ್ರಶ್ನೆಗಳಿಗೆ ಉತ್ತರ. ಅದಕ್ಕೆ 1 ಅಂಕ ಮತ್ತು 2 ಅಂಕ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಓಕೆ, ಇಲ್ಲಿಗೆ ಇರುತ್ತೆ. ಇನ್ನ KP ಪೂರ್ಣಚಂದ್ರ ತೀರಿಸಿದ ಕೊಳ್ಳಿನ ತೆಗೆದುಕೊಳ್ಳುವಂತ ದುರ್ಗಪ್ಪ 3 ದಿನ ಅವನು ಕೊಳ್ಳಿನೂ ಪತ್ತೆ ಇಲ್ಲ, ದುರ್ಗಪ್ಪನೂ ಪತ್ತೆ ಇಲ್ಲ. ಹಾಗಾದ್ರೆ ಯಾಕೆ ಆ ಕೊಳ್ಳಿಯನ್ನ ವಸೂಲಿ ಮಾಡೋದಕ್ಕೆ ಹೋಗಲ್ಲ, ಯಾಕೆ ಅದು ಬರಲಿಲ್ಲ ಅಂತಕ್ಕಂಥ ನಾವು ಮುಂದಿನ ಒಂದು ಅಧ್ಯಾಯದಿಂದ ತಿಳ್ಕೊಳ್ಳೋಣ. ಸೊ ಈ ತರಗತಿಗೆ